ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ RJ ಸುನಿಲ್. ಇವತ್ತು ನಾನಿರ್ತಕ್ಕಂಥದ್ದು ತುಂಬಾ ಹೈ ವೋಲ್ಟೇಜ್ ನ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು. 25 ವರ್ಷಗಳ ಹಿಂದೆ ಇದೇ ಕುಟುಂಬದ ಇಬ್ಬರು ಅಭ್ಯರ್ಥಿಗಳ ನಡುವೆ ಒಂದು ರೋಚಕವಾದ ಚುನಾವಣಾ ಕಾಳಗ ನಡೀತು. ಹಾಗೇನೆ ಇದೀಗ ಅದೇ ಕುಟುಂಬದ ಇಬ್ರು ಯುವಕರ ನಡುವೆ ನಡೀತಾ ಇರ್ತಕ್ಕಂಥ ಜಿದ್ದಿನ ಕ್ಷೇತ್ರ ಅಂತಾನೆ ಹೇಳ್ಬೋದು. ಅದುವೇ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಾನಿದ್ದೀನಿ. ಇಲ್ಲಿನ ಮತದಾರ ಪ್ರಭುಗಳು ಯಾರ ಬಗ್ಗೆ, ಯಾವ ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಲೆಟ್ಸ್ ಗೋ, ಕಮ್ ಆನ್. ರೈಟ್ ನಾವು ಹಾಸನ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಅಂತಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವಿದೀವಿ. 2,000 ರೂಪಾಯಿ ಬರ್ತಿದ್ಯಾ ತಿಂಗಳ ನಿಮ್ಗೆ? ಬರ್ತಾ ಇದೆ. ಫ್ರೀ ಬಸ್ಸಲ್ಲಿ ನಾವೇನು ಹೋಗಲ್ಲ. ಯಾಕೆ? ನಮ್ದು ಐರಾವತ ಐತೆ, ಅದ್ರಲ್ಲೇ ಹೋಯ್ತೀವಿ. ಫ್ರೀ ಬಸ್ಸಲ್ಲಿ ಏನು ಹೋಗಲ್ಲ ನಾವು. ವಾ, ಜರ್ನಿನೇ ಮಾಡಿಲ್ಲ ಒಂದ್ಸಲ ಫ್ರೀ ಬಸ್ ಅಲ್ಲಿ? ಮಾಡಿದೀವಿ ಅಂದ್ರೆ ಫುಲ್ ಯಾವಾಗ್ಲೂ ಹೋಗಲ್ಲ. ನಿಮ್ಮ ಒಂದು ಅಭಿಮತ ಯಾರ ಕಡೆ ಇದೆ? ಶ್ರೇಯಸ್ ಪಟೇಲ್ ಅವ್ರ ಕಡೆನೋ ಅಥವಾ ಪ್ರಜ್ವಲ್ ರೇವಣ್ಣ ಅವ್ರ ಕಡೆನೋ? ಪ್ರಜ್ವಲ್ ರೇವಣ್ಣ ಅನ್ಸುತ್ತೆ, ನೋಡ್ಬೇಕು. ಹೌದಾ? ಏನೋ 4 ವರ್ಷದಿಂದ ಇವರು ಕ್ಷೇತ್ರದ ಕಡೆನೆ ತಲೆ ಹಾಕಿಲ್ಲ ಅಂತಾರೆ. ಗಂಡನ ಮಕ್ಕ ನೋಡ್ತೀರಿ? ಅವ್ರು ಹೇಳ್ದಂಗ್ ಮಾಡದ ನೀವು ಓಟ್ನ? ಹಂಗೇನಿಲ್ಲ, ನಮ್ಗೆ ಅಲ್ಲಿ ಹೋದಾಗ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ತೀವಿ. ಹೌದು. ಓಕೆ, ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದ್ದಾರೆ. ಇದು ವರ್ಕೌಟ್ ಆಗುತ್ತಾ ನಿಮ್ ಪ್ರಕಾರ? ಗೊತ್ತಿಲ್ಲ, ಏನಾಗುತ್ತೋ ನೋಡ್ಬೇಕು ಮುಂದೆ. ಮೈತ್ರಿ ಬೇಕಿರ್ಲಿಲ್ವಾ? ಯಾಕೆ? ಕೆಲವರಿಗೆ ಲವ್ವೇ ಬೇಕಾಗಿಲ್ಲ ಅಂತಾರಲ್ಲ, ಹಂಗೆ ನೀವು? ಮೈತ್ರಿ ಬೇಕಿರ್ಲಿಲ್ಲ ಸರ್. ಯಾಕೆ? ಒಳ್ಳೆ ಕ್ಯಾಂಡಿಡೇಟ್. ಈಗ ಹೆಂಗಾಗಿದೆ ಅಂತಂದ್ರೆ, ಈಗ ನನಗೆ ಗೊಂದಲ, ಯಾವ್ದಕ್ ಹಾಕ್ಲಿ ಯಾರಿಗ ಹಾಕ್ಲಿ ಅನ್ನೋದು. ಒಟ್ನಲ್ಲಿ ನೀವೇ ಕನ್ಫ್ಯೂಸ್ ಸರ್. 2,000 ರೂಪಾಯಿ ಕೊಡ್ತಾವ್ರೆ, ಫ್ರೀ ಬಸ್ ಕೊಡ್ತಾವ್ರೆ. ಫ್ರೀ ಬಸ್ ನಮಗೆ ಬೇಕಿರ್ಲಿಲ್ವಾ? ಏನ್ ಅದರಿಂದ ಏನ್ ಆಮದನ್ ಐತೆ ಫ್ರೀ ಬಸ್ ಇಂದ? ಎಲ್ರಿಗೂ ಗಣಸರಿಗೂ ಒಂಥರ ಹೆಂಗಸರಿಗೂ ಒಂಥರ ಮಾಡಿರಿ. ಇವತ್ತು ಇಬ್ಬಂತಿ ಆದಂಗಾಯ್ತು. ಪ್ರತಿಯೊಬ್ಬರಿಗೂ ಮಾಡ್ಬೇಕಿತ್ತು. ಇವತ್ತು ಬಸ್ನಿಂದ ಏನು 10 ರೂಪಾಯಿ 20 ರೂಪಾಯಿಲೆಲ್ಲ ಯಾವ ರಾಜ್ಯ ಹೊಡಿತೀವಪ್ಪ ನಾವು, ಅಲ್ವಾ? ಅದನ್ನೇ ಒಂದ್ ಗೊಬ್ಬರ ಇಳಿಸಿ, ಇನ್ನೊಂದ್ 5 kg ಅಕ್ಕಿ ಹೆಚ್ಚಾಗಿ ಕೊಟ್ಟು ಎಲ್ಲಾನು ಮಾಡಿದ್ರೆ ಒಂದು ಸಂಪರ್ಣೆ ಇರುತ್ತೆ. ಏನ್ ಬಸ್ಸಿನಿಂದ ಏನ್ 10 ರೂಪಾಯಿ 5 ರೂಪಾಯಿಲೆಲ್ಲ ಯಾವ ರಾಜ್ಯ ಹೊಡಿತೀವಪ್ಪ? ಕಾಂಗ್ರೆಸ್ JDS ಯಾವ್ದು ಉತ್ತಮ ಬಂದ್ರು ನೋಡೋಣ. ಇನ್ನು ಹೆಂಗೈತೆ ಸರ್ಕಾರ, ನೋಡೋಣ, ಮಾಡೋಣ, ಯಾವ ಸರಿಯಾಗುತ್ತೆ ಅನ್ನಂಗಿದ್ರೆ. ಹೆಂಗೆ ಹೋಗೋ ದಿವಸ ಡಿಸೈಡ್ ಮಾಡೋದ ನೀವು? ಅವತ್ತು ಹೋಗೋ ದಿವಸ ಡಿಸೈಡ್ ಮಾಡ್ತೀವಿ. ಹಂಗೆ ಟಾಸ್ ಹಾಕ್ತೀರಾ? ನಿಮ್ಗೆ ಯಾವ ಭಾಗ್ಯ ತುಂಬಾ ಇಷ್ಟ ಆಗಿದ್ದು? ನಮ್ಗಾಗಿದ್ದು ನಮ್ಗೇನು ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ. ನನ್ಗೆ ಯಾವ್ದು ಗೊತ್ತಾಯಿಲ್ಲ. ಒಟ್ಟು ಕಾಂಗ್ರೆಸ್ ಹಸ್ತಕ್ಕೆ ಹಾಕ್ತೀನಿ ನಾನು. ಏನ್ ಅದೆಲ್ಲ ಸಿಗದೆ ಹೋದ್ರು ಆಗ್ತೀರಾ ಅಂದ್ರೆ? ಏನಾದ್ರು JDS ಮೇಲೆ ಏನಾದ್ರು ಜಿದ್ದೈತಾ? ಇಲ್ಲ, ಅಂತದೇನಿಲ್ಲ, ಯಾವ್ದ್ರ ಮೇಲೆ ಇಲ್ಲ. ಒಟ್ಟಲ್ಲಿ ಹಸ್ತಕ್ಕೆ ಓಟ್ ಹಾಕೋದು ನಾನು. ಯಾಕೆ ಅಷ್ಟೊಂದು ಲವ್ ಅಷ್ಟ ಅಂದ್ರೆ? ಅವಾಗಿಂದಲೂ ಅಷ್ಟೇ ನಾವು. ಅವಾಗಿಂದ ಹಂಗೇನೆ. ಯಾರು ಗೆಲ್ಬಹುದು, ಯಾರು ಬರ್ಬೋದು ಹಾಸನದಲ್ಲಿ? ಫೈಟ್ ಇದೆಯಲ್ಲ ಇಬ್ಬರಿಗೂ. ಫುಲ್ ಫೈಟಾ? ಓ, ಯಾಕೆ ಈ ಸಲ ಅಷ್ಟೊಂದು ಫೈಟು? ಏನೇನು ಗುರ್ತಿಸ್ತಾರಲ್ಲ ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತ, ಅದನ್ನ ನೋಡಿ ಟರ್ನ್ ಆಯ್ತಾರೆ ಅಷ್ಟೇ. ಹಂಗಾರೆ ಹಳೆ ಸಂಸದರು ತುಂಬಾ ಕೆಲಸ ಮಾಡೋರು ಅಂತೀರಾ? ಈಗಿನ ಸಂಸದರು ತುಂಬಾ ಕೆಲಸ ಮಾಡಿದ್ದಾರೆ ಅಂತೀರಾ? ಮಾಡಿದ್ದಾರೆ. ಈಗ ಹೊಸಬ್ರು ಯಾರು ಸೇರಿಸ್ಬಿಟ್ಟಿಲ್ಲ, ಅವ್ರು ಅಷ್ಟೇನು ಗೊತ್ತಿಲ್ಲ ಅನ್ಸುತ್ತೆ ಎಲ್ಲರಿಗೆ. ಹೌದಾ? ನಮಗ್ JDS ಬರ್ಲಿ. ಯಾಕೆಂದ್ರೆ ಈಗ ಬಸ್ ಅವ್ರು ಏನ್ ಗೊತ್ತಾ, ಬಸ್ಸಿಗೆ ಅವರು ಯೋಜನೆ ಮಾಡ್ಬಿಟ್ರು. ನಮಗೆ ಲೇಡೀಸ್ ಅಂತ ನಿಲ್ಸೋದೇ ಇಲ್ಲ, ಇದೇ ಇಲ್ಲ, ರೆಸ್ಪಾನ್ಸೇ ಇಲ್ಲ ನಮಗೆ ಸರಿಯಾಗಿ. ಬಸ್ ಅವ್ರು ಇದೇ ಮಾಡಲ್ಲ. ನಾವು ದುಡ್ಡು ಕೊಟ್ಟು ಬರುವಾಗ ಚೆನ್ನಾಗೇ ಬರ್ತಾ ಇತ್ತು, ನಿಲ್ಸೋರು ಬಸ್ ಎಲ್ಲ ನಿಲ್ಸ್ತಾ ಇದ್ರು. ಈಗ ಕೂತಿದ್ರು ಅವರು ಕಂಡಕ್ಟರ್ಗಳು, ಈ ಬಸ್ಸಿಗೆ ಯಾಕೆ ಬರ್ತೀರಾ, ಬೇರೆ ಬಸ್ಸಿಗೆ ಹೋಗಿ ಅಂತೆಲ್ಲ ಮಾತಾಡ್ತಾರೆ. ಅದ್ರ ಬದಲು ಬಸ್ ಫ್ರೀ ಬಸ್ ಏನಕ್ಕೆ ಬೇಕಾಗಿತ್ತು ನಮ್ಗೆ? ನಾವು ಮಾಮೂಲಿ ಹೆಂಗ್ ಬರ್ತಾ ಇದ್ದೋ ಹಂಗ್ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬಸ್ಸಿಂದ ಒಂದು ಇದಾಯ್ತು ನಮಗೆ. ಸೊ ಅವರ ಒಂದು ಮಾತನ್ನ ನೀವು ಮನ್ಸಿಗೆ ಹಾಕೊಂಡು ಈ ಸಲ ನೀವು ಅಂದ್ರೆ JDSಗೆ ವೋಟ್ ಮಾಡ್ತಿದ್ದೀರಾ? ಹೌದು. ಇವತ್ತಿನ ದಿವಸ ರೈತ ಸುಖವಾಗವನ ಕಷ್ಟದಲ್ಲವನ? ಕಷ್ಟದಲ್ಲೇ, ಸುಖವಾಗಿ ಯಾರು ಇಲ್ಲ. ಯಾಕೆ? ಯಾರು ಇಲ್ಲ. ನೀವು ಅಂದಾತ್ರು ಕುಡಿಯಕ್ ನೀರಿಲ್ಲ, ಎಲ್ಲಿನ ಸುಖವಾಗಿರಕ್ ಸಾಧ್ಯ ಆಗ್ತೆ ಮತ್ತೆ? ಅಲ್ಲ ಕಣಮ್ಮ, ಈಗ ನಿಮ್ಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತಾವ್ರೆ. ಅಯ್ಯೋ, ಫ್ರೀ ಬಸ್ ಕೊಡ್ತಾವ್. ಬೇಕಾಗಿರಲ್ಲ, ಅದು ಬೇಕಾಗಿಲ್ಲ. ಬೇಕಾಗಿಲ್ಲ, ಅದು ಇಲ್ದಿರೋ ನಡೀತಿದ್ದೆ. ಇವತ್ತಿನ ರಾಜಕೀಯ ನೋಡಿದ್ರೆ ಏನ್ ಅನ್ಸುತ್ತಮ್ಮ ನಿಮ್ಗೆ? ಏನ್ ಅನಿಸ್ತೈತೆ ನಮಗೆ?
ಬಡವ್ರ ಬಗ್ಗರಿಗೆಲ್ಲ ಹಾಳು ಮಾಡಾರ ಅನ್ನಿಸ್ತೈತೆ ಅಷ್ಟೇ. ಎಲೆಕ್ಷನ್ ಬಂದ್ಬಿಡ್ತು, ಲೋಕಸಭೆ ಚುನಾವಣೆ. ಹಾ, ಈ ಬಾರಿ ಹಾಸನದಲ್ಲಿ ನಿಮ್ಮ ಒಂದು ಮತ JDS-ಗೋ ಅಥವಾ ಕಾಂಗ್ರೆಸ್ಗೋ? ಹಾಕ್ತಿವಿ, ಯಾವ್ದೋ ಒಂದ್ ದೇವ್ರು ಯಾವ್ದು ಕೊಡುತ್ತೆ ಅದಕ್ಕೆ ಹಾಕೋದು ಅಂತ ದೇವ್ರು ಬಂದು ಹೇಳ್ಬೇಕು ನಿಮ್ಗೆ. ಹೇಳ್ಬೇಕು, ಆಗ ಹಾಕೋದು. ಲಕ್ಷ್ಮಿ ಹಾಕ್ಬಿಡು, ನಿಮ್ಗೆ ಇವ್ರು ಓಟು ಅಂದ ತಕ್ಷಣ ಪಟ್ಟ ಅಂತ ಹೊತ್ಬಿಡ್ತೀರ ಹೋಗಿ. ಯಾವ ದೇವ್ರು ನಿಮ್ದು? ಯಾವ್ದೋ ಒಂದು ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ಮಂದೇವ್ರು ಹನುಮಂತರಾಯ. ಹನುಮಂತರಾಯ. ಹಂಗಾರೆ ಫಿಕ್ಸ್ ಬಿಡಿ, ನೀವು ಯಾವ್ದಕ್ಕೆ ಓಟ್ ಹಾಕ್ತೀರಿ ನಂಗೆ ಗೊತ್ತು. ಗೊತ್ತಾತಾ? ಅದಕ್ಕೆ ಬಿಡಿ ಅಲ್ವಾ? ಅದ್ನ. ಲಕ್ಷ್ಮಮ್ಮ ಅವರಿಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಅಮ್ಮ ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಈ ಸಲ ಸಂಸದರು, ಇಲ್ಲಿನ ಸಂಸದರು ಏನ್ ಕೆಲಸ ಮಾಡೋರೆ? ನಮ್ಮಂತ ಬಡವ್ರಿಗೆ ಏನು ಉಪಯೋಗಕ್ಕೆ ಬರೋ ಅಂತದ್ ಏನು ಮಾಡಿಲ್ವಲ್ಲ. ಯಾರಾದ್ರೂ ಏನು ಇಲ್ಲ ನಿಮ್ಗೆ ಅಂತೀರಾ? ಯಾರು ಬಂದ್ರು ನಮ್ಮನ್ನ ಕೂಲಿ ಮಾಡೋದೇನು ಯಾರೇನ್ ತಪ್ಸಕಲ್ಲ. ನಾವು ಕೇಳ್ಕೊಂಡ್ ತಿಂತಿರೋದೇ. ಎಲೆಕ್ಷನ್ ಬಂದಾಗ ಬರ್ತಾರೆ, ಹೋಯ್ತಾರ, ಅಷ್ಟೇ ತಾನೇ ಅವ್ರದ್ದು. ಅಷ್ಟ್ ಬಿಟ್ರೆ ಏನು ಇಲ್ವಲ್ಲ. ತಗದಾಗ ಅಂತಿದ್ರಲ್ಲ ಬಿಸಿಲು ತರ. ನಾವು JDS ಹಾಕದ್ ನಾವು. ಯಾಕೋ? ಯಾಕೆ? ಸ್ವಲ್ಪ ಬಂದ್ರೆ ಮುಂದೆ ಬಂದು ಯಾಕೆಂದ್ರೆ ಏನಂತ ಹೇಳೋಣಪ್ಪ ನಾವಿನ್ನ. ಮನೆಯಲ್ಲಿ ಮೆಂಗುಸು ತುಂಬಾ ಗೋಳ್ ಕೊಟ್ಟವ್ರೆ. ಇಲ್ಲ, ನಮ್ಗೇನ್ ಗೋಳೆ, ನಾವು ಚೆನ್ನಾಗಿದೀವಿ. ಹಾ, ಚೆನ್ನಾಗಿದೆ ಕನ್ನಡ ನಾವು. ಮತ್ತೆ ಹಾಗೆ ಕಾಂಗ್ರೆಸ್ ಯಾಕೆ ಇಷ್ಟ ಆಗಿಲ್ಲ? ನಮ್ಗೇನ್ 2000 ನಂಗೇನ್ ದುಡ್ಡು ಹಾಕ್ಯಾರ ಕನಶಕಕ್ಕೆ, ಹೆಂಗ್ಸಿಗೆ ಹಾಕ್ಯಾರ, ನಮ್ಗೇನ್ ಹಾಕಿಲ್ವಲ್ಲ. ಅದೇ 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 ಅನ್ಕಂಡೆ. ಮತ್ತೆ ಹೆಂಗ್ಸ ನಮ್ಗೆ ಗಣಸ ದುಡ್ಡು ಹಾಕಿಲ್ಲ, ನಾವು ಗಣಸ ಏನ್ ಓಟ್ ಹಾಕಿರಕಲ್ವಾ. ನಮ್ಗೆ ಕೊಡ್ಬೇಕಾಯ್ತು ಅವ್ರಂಗ. JDS-ಗೋ ಅಥವಾ ಕಾಂಗ್ರೆಸ್? JDS ಅದೇ JDS-ಗೆ ಅಂದ್ರೆ ಹೆಂಗೆ? JDSಗೆ ಹಾಕ್ಬೇಕು, ಕಾಂಗ್ರೆಸ್ ಬೇಡಿ, JDSಗೆ ಹಾಕೋಣ. ಅಲ್ಲ, ತುಂಬಾ ಕಡೆ ಎಲ್ಲ ಕಾಂಗ್ರೆಸ್ ಬಂದ್ಕೊಂಡ್ರೆ ತುಂಬಾ ಒಲವು ತೋರಿಸ್ತಾ ಇದ್ರೆ ಹೆಣ್ಮಕ್ಳು. ಗ್ಯಾರಂಟಿ ಮೇಲೆ ಗ್ಯಾರಂಟಿಗೆ ನಿಮ್ಗೆ ಯಾವ್ದು ಗ್ಯಾರಂಟಿ ಸಿಕ್ಕಿಲ್ವೇನೋ? ಇಲ್ಲ, ಯಾವಾಗ್ಲೂ ಹಾಕೋದೇ ನಾವು JDSಗೆ. ಯಾವಾಗ್ಲೂ ಹಾಕೋದು ಅಂತ ಇವಾಗ್ಲೂ ಅದೇನಾ? ಇವಾಗ್ಲೂ ಅದೇನೆ. ಯಾವಾಗ್ಲೂ ಒಂದೇ ಕೆಲಸ ಮಾಡ್ತಿದ್ರೆ ಬೇಜಾರಾಗಲ್ವಾ? ಖಂಡಿತ ಇಲ್ಲ. ಯಾಕೋ? ಯಾಕೆ ಅಂದ್ರೆ ಪ್ರೀತಿ ಇರುತ್ತೆ ಆ ಕೆಲ್ಸದ ಮೇಲೆ. ಒಂದ್ ಚಾನ್ಸ್ ಕೊಡಿ ಅಂತಾರಪ್ಪ. ನೋಡೋಣ ಹಾ? ನೋಡೋಣ ಯಾರನ್ನ? ಯಾರು ಏನೋ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ರಲ್ಲ ಕೂತ್ಕೊಂಡು, ಯಾರಿಗ ಓಟ್ ಹಾಕೋದು ಏನ್ ಮಾಡೋದು ಅಂತಾನೆ ಇರ್ಬೇಕು. ಯಾರ್ಗ ಹಾಕ್ಬೇಕಪ್ಪ? ಮೋದಿಗೆ ಹಾಕೋಣ ಅಂತ ಇದೀವಪ್ಪ. ಅವರೇ ನಮಗೆ ಇದು ಮಾಡಿರೋದು. ಗೌಡ್ರು ಮೋದಿ ಒಂದಾಗ್ಬಿಟ್ಟವ್ರೆ ಅಂತ ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ, ಮಾಡಬೇಕು ಅಂತ ಮಾಡ್ತಾ ಇದೀವಪ್ಪ. ಹಾ ಹಾ. ಕಾಂಗ್ರೆಸ್ ಅವ್ರು ಏನೋ ಅನುಕೂಲ ಮಾಡ್ಕೊಟ್ಟಿಲ್ವಾ? ಮಾಡ್ಯವ್ರೆ, ಅವರು ಮಾಡ್ಯವ್ರೆ, ಅವ್ರಿಗೂ ಮಾಡ್ಬೋದು. ಮಾಡಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡ್ಬೇಕು, ಇದಕ್ಕೆ ಮಾಡೋದು ಹಾ ಹಾ. ರಾಜ್ಯ ಸರ್ಕಾರಕ್ಕೆ ಮಾಡೋದು ಮಾಡಿದೀವಿ. ಈಗ ಗೌಡ್ರ ನಿಜ ಹೇಳಿ, ಹಾಸನದಲ್ಲಿ ಮೋದಿ ಮುಖ ವರ್ಕೌಟ್ ಆಯ್ತದೋ ಗೌಡ್ರ ಮುಖ ವರ್ಕೌಟ್ ಆಯ್ತದ? ಗೌಡ್ರದಯ. ನಾನೇನ್ ಮಾಡಿದೆ ನೋಡಿ ಸರ್. ಅಮ್ಮ ನಮಸ್ಕಾರ. ಅಪ್ಪ 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 ಅಪ್ಪ, ಏನಮ್ಮ ಈ ಮಟ್ಟಿಗೆ ನಮಸ್ಕಾರ ಹೊಡೆದ್ಬಿಟ್ರಿ? ಅವನು ನಮ್ಮ ಅನ್ನ ಕೊಡ್ತಾವನೆ, ಅವನಿಗೆ ನಾವು ಗೆಲ್ಲೋದು. ನಾವು ಹಾಕೋದೇ ಅವನಿಗೆ. ಯಾರಿಗೆ? ಈಗ ಅನ್ನ ಕೊಡ್ತಾವನಲ್ಲ 2000. ಅಂದ್ರೆ ಕಾಂಗ್ರೆಸ್ ಅವ್ರಿಗ JDS-ಗೋ? ಕಾಂಗ್ರೆಸ್. ಮನ್ಸಲ್ಲಿ ಇಟ್ಕೊಬಿಟ್ಟಿದ್ರ? ಅದು ನಂದು ಧರ್ಮ. ಅವನ್ನ ಅನ್ನ ತಿಂದು ನಾವು ಮೋಸ ಮಾಡಬಾರ್ದು, ಒಳ್ಳೇದಾಗಲ್ಲ. ನಿಮ್ಮ ಒಂದು ಅಭಿಮತ JDS-ಗೋ ಕಾಂಗ್ರೆಸ್? ನಮ್ಮ ಸೈಡ್ ಎಲ್ಲ ಇರೋದೆಲ್ಲ JDS. ನಿಮ್ ಸೈಡ್ ಅಲ್ಲಿ ಹೆಂಗೆ? ಯಾಕೆ? ಅಂದ್ರೆ ನಮ್ ಕಡೆ ಎಲ್ಲ ಕೆಲಸ ಮಾಡಿರೋದೇ ಅವರು. ಹಾ, ಹೌದು. ನಮ್ಮನೆ ಹತ್ರ ಎಲ್ಲ ರೋಡ್ ಮಾಡಿರೋದೇ ಆಗ್ಲಿ, ಒಂದ್ ಲೈಟಿಂಗ್ಸ್ ಮಾಡೋದೇ ಆಗ್ಲಿ, ಮತ್ತೆ ನಮಗೆ ಒಂದು ಜನತಾ ಮನೆ ಏನೇ ಕೊಡ್ಸೋದಾಗ್ಲಿ JDS ಮಾಡಿದ್ದಾರೆ. ಇವ್ರಿಗೊಂದು ಚಾನ್ಸ್ ಕೊಟ್ರೆ ಇವ್ರು ಮಾಡ್ಬೋದೇನೋ? ಆದ್ರೆ ಅವರು ಆತರ ನಮಗೇನು ಬಂದು ಕೇಳು ಆತರ ಇದ್ ಮಾಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಕಾಂಗ್ರೆಸ್ ಇಂದ ಹೆಣ್ಮಕ್ಳಿಗೆ ಒಳ್ಳೇದಾಗಿದೆಯಾ? ಒಳ್ಳೇದಾಗಿದೆ ಸರ್. ಅಮೌಂಟ್ ಎಲ್ಲ ಬರ್ತಿದೆ ಕೆಲವ್ರಿಗೆ ಬರ್ತಾ ಇಲ್ಲ, ಕೆಲವ್ರಿಗೆ ಬರ್ತಿದೆಯಲ್ಲ. ಹಂಗಾಗಿ ಜಾಸ್ತಿ ದೂರ ಹೋಗೋರಿಗೆ ಗಂಡಸರಿಗೆ ಬರ್ತಾ ಇಲ್ಲ ಅಷ್ಟೇ. ಅವ್ರು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಉಳಿದಂತೆ ಎಲ್ಲ ಕೆಲಸಕ್ಕೆ ಹೋಗೋರಿಗೆಲ್ಲ ಸೇವ್ ಆಗ್ತಿದೆಯಲ್ಲ ಮನಿ ಎಲ್ಲ. ಕಳೆದ ಒಂದು 5 ವರ್ಷದಲ್ಲಿ ಏನೇನಲ್ಲ ಅಭಿವೃದ್ಧಿ ಎಷ್ಟು % ಆಗಿರ್ಬೋದು ನಿಮ್ ಪ್ರಕಾರ? ತುಂಬಾ % ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಕೆಲಸಗಳೆಲ್ಲ. ಬಸ್ ಸ್ಟ್ಯಾಂಡ್ ಎಲ್ಲ ಆಗಿದೆ. ಅದು ಕೇಂದ್ರ ಸರ್ಕಾರದಿಂದ ಇದರಿಂದ ಕಾಂಗ್ರೆಸ್ ಅಂತ ಅನ್ನಂಗಿಲ್ಲ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅನ್ನೋದ್ರ ಮೇಲೆ ಇದಾಗುತ್ತೆ ಕೆಲಸ. ಮತ್ತೆ ಇಲ್ಲಿ ಸಂಸದರು ಏನು ಬರೋದೇ ಇಲ್ಲ, ಕಾಣಿಸ್ಕೊಳ್ಳೋದೇ ಇಲ್ಲ. ಅವ್ರು ಬರ್ದಿದ್ರೆ ಅಂತ ಇಲ್ಲಿರೋರು ಕೆಲವರು ತುಂಬಾ ಚೆನ್ನಾಗಿ ಮಾಡ್ತಿದಾರಲ್ಲ ಸರ್ ಕೆಲಸ ಆಗ್ತಾ ಇದೆ ಒಟ್ಟಿನಲ್ಲಿ. ಕೆಲಸಗಳು ಆಗ್ತಿದೆ. ಯಾಕೆ ಎಲ್ಲ ಹುಡುಗಿರು ಓಡಾಯ್ತಾರಲ್ಲ ಮೈಕ್ ನೋಡಿದ್ರೆ? ಏನಾರು ಭಯನಾ? ಏನಿರುತ್ತೆ? ಹಿಡ್ಕೊಳ್ಳಿ ಒಂಚೂರು ಮೈಕು. ಕರೆಂಟ್ ಹೊಡಿಯುತ್ತಾ ನೋಡಿ? ಕರೆಂಟ್ ಹೊಡಿಯುತ್ತಾ? ಏನಾದ್ರು ಪ್ರಾಬ್ಲಮ್ ಇದೆಯಾ ಮೈಕಲ್ಲಿ? ಎಂತ ಪ್ರಾಬ್ಲಮ್ ಇಲ್ಲ, ಮೈಕಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈ
ನಮ್ಮ ದೇಶದ ಬಗ್ಗೆ, ನಮ್ಮ ಓಟ್ ಬಗ್ಗೆ ಮಾತಾಡೋದು ತಪ್ಪ? ಇಲ್ಲ. ನಿಮ್ಮ ಒಂದು ಅಭಿಮತ ಯಾರಿಗೆ? JDS. JDS ಮನೇಲಿ ಹೇಳ್ಕೊಟ್ಟವ್ರ? ಹೇಳ್ಕೊಟ್ಟಿಲ್ಲ, ಅಂದ್ರೆ ರೈತರಿಗೆ ಸಹಾಯ ಮಾಡ್ತಾರೆ, ಅದಕ್ಕೆ ಅಂದ್ರೆ ರೈತರು ಅಂದ್ರೆ ನಮ್ಮ ದೇಶದ ಎಲ್ಬಲ್ವಾ, ಸೊ ಅದರಿಂದ ರೈತರಿಗೆ ಹೆಲ್ಪ್ ಆದ್ರೆ ಅದಕ್ಕಿಂತ ಬೆಟರ್ ಏನಿರಲ್ಲ, ಅದಕ್ಕೋಸ್ಕರ. ಈ ಕಾಂಗ್ರೆಸ್ ಅವರು ಅಷ್ಟು ಯೋಜನೆಗಳು ಕೊಟ್ಟು ಗ್ಯಾರಂಟಿ ಏನ್ ಯೂಸ್ ಸರ್ ಕಾಂಗ್ರೆಸ್ ಅವ್ರು? ಇವಾಗ ನೋಡಿ, ಇವಾಗ ಬಸ್ ಫ್ರೀ ಮಾಡಿದ್ದಾರೆ, ಎಷ್ಟು ಏನ್ ಫ್ರೀ ಮಾಡಿ ಏನು ಯೂಸ್ ಇಲ್ಲ. ಏನು ನಿಮ್ಗೆಲ್ಲ ಹತ್ತಿಸ್ಕೊತೇನೆ ಇಲ್ವಂತೆ ಕೆಲವು ಬಸ್ಸಲ್ಲಿ? ಹತ್ತಿಸ್ಕೊಂತಿದ್ದಾರೆ, ಚೆನ್ನಾಗಿರೋ ಹುಡುಗರು ಹತ್ತಿಸ್ಕೊತಾರೆ ಅಂತ. ಇನ್ನು ಗಂಡ್ ಮಕ್ಳಿಗೆ ಫ್ರೀ ಮಾಡಲ್ಲ, ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರು. ಪಾಪ ಗಂಡ್ ಮಕ್ಳಿಗೆ ಅದರಿಂದ ಎಲ್ಲಾದ್ರೂ ಟ್ಯಾಕ್ಸ್ ಜಾಸ್ತಿ. ಅಯ್ಯೋ, ಎಷ್ಟು ನಿಮ್ಗೆ ಗಂಡ್ ಮಕ್ಳ ಬಗ್ಗೆ ನಿಮ್ಗೆ ಒಲವು? ನಿಜ ಅಲ್ವಾ ಸರ್? ಒಳ್ಳೆಗಂಡ ಸಿಗ್ತಾ ನಿಮ್ಗೆ? ಹೆಣ್ಮಕ್ಳಿಗೆ ಅಷ್ಟೊಂದು ಫ್ರೀ ಮಾಡ್ಬಿಟ್ಟು ಗಂಡ್ ಮಕ್ಳಿಗೆ ಎಂತದು ಫ್ರೀ ಮಾಡ್ಲಿಲ್ಲ, ಅದರಿಂದ ಹಂಗೆ ಅದಕ್ಕೋಸ್ಕರ ನಿಮ್ಗೆ ಅದನ್ನೆಲ್ಲ ನೀವು ಒಳಗಡೆ ಇಟ್ಟುಕೊಂಡು ವೋಟ್ ಮಾಡ್ತಿದ್ದೀರಾ ಈ ಸಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಓದಿ. ನಮ್ಮ ದೇಶದ ಬೆನ್ನೆಲುಬು ರೈತರು ಅಂದರೆ ನಮ್ಮ ಯಂಗ್ಸ್ಟರ್ಸು ಕೂಡ ನಮ್ಮ ದೇಶದ ಆಸ್ತಿ. ಚೆನ್ನಾಗಿ ಓದಿ. ಥ್ಯಾಂಕ್ ಯು. ಎದ್ರಿಕೆ ನಮ್ಮ ಮೈಕ್ ಕಂಡ್ರೆ ಇಟ್ಕೊಳ್ಳಿ ಒಂದು ನಿಮಿಷ. ಮೊಬೈಲ್ ಇದ್ದಂಗೆ ಇದು ಇಟ್ಕೊಳ್ರಿ. ನೋಡಿ ಕರೆಂಟ್ ಹೊಡಿಯುತ್ತಾ? ಇಲ್ಲ. ಚೆನ್ನಾಗಿಲ್ವ ಮೈಕು? ಮತ್ತೆ ಯಾಕೆ ಓಡೋಗ್ತೀರಾ ನೀವು? ಮನೇಲಿ ಹೇಳ್ಕೊಟ್ಟಾರ ಓಡೋಗು? ಓಕೆ, ಎಲೆಕ್ಷನ್ ಬಂದಿದೆ. ಸೊ ಯಂಗ್ಸ್ಟರ್ಸ್ಗಳು ಏನನ್ನ ನೋಡಿ ಓಟ್ ಹಾಕ್ತಾರೆ? ಈಗ ಪಕ್ಷ ನೋಡಿ ಓಟ್ ಹಾಕ್ತಾರೋ, ವ್ಯಕ್ತಿ ನೋಡಿ ಓಟ್ ಹಾಕ್ತಾರೋ, ಅಥವಾ ಅವ್ರ ಮೈಂಡ್ ಏನಂತ ಬರುತ್ತೆ ಓಟ್ ಹಾಕ್ಬೇಕಾದ್ರೆ ನಿಮ್ಗೆ? ಅವರು ಜನಗಳಿಗೆ ಹೆಲ್ಪ್ ಮಾಡ್ತಾರಾ ಇಲ್ವಾ ಅದನ್ನ ಯಾವ ರೀತಿ ಗೇಜ್ ಮಾಡ್ತೀರಾ ನೀವು? ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೋ ಇಲ್ವೋ ಅಭ್ಯರ್ಥಿ ಅಂತ ಹೆಂಗ್ ಕಂಡು ಹಿಡಿತೀರಾ ನೀವು? ಅವ್ರು ಮಾಡಿರೋ ಕೆಲಸ ನೋಡಿ ಮಾಡೋ ಕೆಲಸ. ಓಕೆ, JDS ಕೋಟ್ ಹಾಕ್ತೀರಾ, ಕಾಂಗ್ರೆಸ್ ಕೋಟ್ ಹಾಕ್ತೀರಾ? JDSಗೆ. ಮನೇಲೇ ಹೇಳ್ಕೊಟ್ಟವ್ರೆ, ನಿಜನಾ? ಹಂಗೇನಿಲ್ಲ. ಇಲ್ವಾ? ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇಲ್ವಾ? ಓಡಾಡ್ತಿದ್ದೀವಿ. ಮತ್ತೆ ನೀವೇ ರಿಪೋರ್ಟರ್. ಈಗ ನಿಮ್ ಫ್ರೆಂಡ್ಗೆ ವೋಟ್ ಬಗ್ಗೆ, ಎಲೆಕ್ಷನ್ ಬಗ್ಗೆ ಏನ್ ಕ್ವಶನ್ ಕೇಳಿದ್ರೆ ಒಂದು ಕ್ವಶನ್ ಕೇಳ್ಬಿಡಿ ಅವ್ರಿಗೆ. ಮೋದಿಗೆ ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಅವರೇ ಆಗ್ಬೇಕು. ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಅವರೇ ಆಗ್ಬೇಕು. ಮುಂದೆ ಹ್ಯಾಟ್ರಿಕ್ ಹೊಡಿಬೇಕು ಅಂತೀರಾ ನೀವು? ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಆಟೋ ನಿಲ್ದಾಣದಲ್ಲಿ ನಾನಿದ್ದೀನಿ. ಫ್ರೀ ಬಸ್ ಬಂದಾಗಿಂದ ನಿಮ್ಗೆ ಹೆಂಗಿದೆ ನಿಮ್ಮ ಒಂದು ಪರಿಸ್ಥಿತಿ ಹಾಸನದಲ್ಲಿ? ಬಾಡಿಗೆನೆಲ್ಲ ಬಿಡಿ, ಬಾಡಿಗೆನೇ ಇಲ್ಲ. ಬಾಡಿಗೆ ಇಲ್ದಾರು ಆ ಜೀವನ ಹೆಂಗ್ ಸಾಗಿಸ್ತಾ ಇದ್ದೀರಾ? ಎಲ್ಲ ಉಚಿತ ಖಚಿತ ಮಾಡಿರಲ್ಲ ಸಿದ್ದರಾಮಯ್ಯ ಅವರು. ಹೆಂಗಸಿಗೆ 2,000 ಕೊಡ್ತಾರೆ, ನಮ್ಮ ಹತ್ರ 6,000 ಕಿತ್ಕೊತಾರೆ, 10,000 ಕಿತ್ಕೊತಾರೆ. ಹೆಂಗಸು ಬಾಡಿಗೆ ನೋಡಿ ತುಂಬಾ ದಿನ ಆಗುತ್ತೆ. ನಿಮ್ಮ ಒಂದು ಅಭಿಮತ JDS ನ ಪ್ರಜ್ವಲ್ ರೇವಣ್ಣ ಅವರು ಅಥವಾ ಕಾಂಗ್ರೆಸ್ ನ? ಬಿಜೆಪಿ ಅವರು ಸರ್, ಆದ್ರೂ ಈ ಸರಿ JDS ವೋಟ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಕಂಬೈಂಡ್ ಆಗಿರೋದ್ರಿಂದ, ಮೈತ್ರಿ ಆಗಿರೋದ್ರಿಂದ JDS ವೋಟ್ ಮಾಡ್ತೀವಿ ಸರ್. ಸರಿ, ನೀವು ಯಾರ ಮುಖ ನೋಡ್ಕೊಂಡು ವೋಟ್ ಮಾಡ್ತೀರಾ? ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ವೋಟ್ ಮಾಡ್ತೀವಿ. ಈಗ ಹಂಗಾರೆ ಫ್ರೀ ಬಸ್ ಬಿಟ್ಟವ್ರೆ, ಆ ಜಿದ್ಗೆ ನೀವು ಕಾಂಗ್ರೆಸ್ ವೋಟ್ ಹಾಕ್ತಾ ಇಲ್ಲ? ಹೌದು ಸರ್. ಈಗ ನಿಮ್ ಪ್ರಕಾರ ಚುನಾವಣೆ ಮುಗಿದ ಮೇಲೂ ಫ್ರೀ ಬಸ್ ಇರುತ್ತೋ ಇರಲ್ವ ಅಂತೀರಾ? ಸರ್, ಇದೆಲ್ಲ ಈ ಸರ್ಕಾರನೇ ಇರಬಾರ್ದು, ನಮ್ಗೆ ಫ್ರೀ ಬಸ್ ಯಾವುದೂ ಬರಬಾರ್ದು ಸರ್. ದುಡ್ಡು ತಿನ್ನೋರಿಗೆ ಅವಕಾಶ ಮಾಡ್ಕೊಡಿ, ವಯಸ್ಸಾದವ್ರಿಗೆ ಅವಕಾಶ ಮಾಡ್ಕೊಡಿ, ಸ್ಕೂಲ್ ಮಕ್ಳಿಗೆ ಏನ್ ಬೇಕು ಮಾಡ್ಕೊಡಿ, ಓದೋದಕ್ಕೆ ಎಲ್ಲಿ ತನಕ ಓದ್ತಾನೆ ಅಂತವ್ರಿಗೆ ಫ್ರೀ ಮಾಡ್ಕೊಡಿ. ಇದ್ ಏನ್ ಸರ್ ಬಸ್ ಫ್ರೀ ಕೊಟ್ಕೊಂಡು ಮಾಡಬಾರ್ದೆಲ್ಲ ಮಾಡ್ಕೊಂಡು ಪ್ರೈವೇಟ್ ಬಸ್ ಇಲ್ಲ ನಮ್ಮ ಹಾಸನ ಜಿಲ್ಲೆನಲ್ಲಿ. ಅಲ್ಲ, ಈಗ ಹೆಂಗಸು ಅಲ್ಲೊಬ್ರು ಹೇಳಿದ್ರಪ್ಪ, ಆಟೋದವರು ಬಾಯಿ ಬಂದಂಗೆ ಕೇಳ್ತಾರೆ, ಅವರು ಬಾಯಿಗೆ ಬಂದಂಗೆ ಕೇಳ್ತಾರೆ ಅಂತ. ಈಗ ಪುಷ್ಕಟಿ ಸಿಗ್ತಾ ಇದೆ, ಅದಕ್ಕೆ ನಮ್ಗೆ ಆಟೋ ಜಾಸ್ತಿ ಅನ್ನಿಸ್ತಾ ಇದೆ. ಮೊದ್ಲು 26 ರೂಪಾಯಿ ಗ್ಯಾಸ್ ಇತ್ತು, ಈಗ 60 ರೂಪಾಯಿ ಆಗಿದೆ ಗ್ಯಾಸು. ನಾವೆಲ್ಲಿಂದ ಕತ್ಕೊಂಡ್ ಬರೋಣ? ನಿಮ್ಮ ಒಂದು ಅಭಿಮತ JDS ನ ಪ್ರಜ್ವಲ್ ರೇವಣ್ಣ ಅವ್ರಿಗೂ, ಕಾಂಗ್ರೆಸ್ ನ ಶ್ರೇಯಸ್ ಪಟೇಲ್ ಅವರು? ಸರ್, ಕಾಂಗ್ರೆಸ್ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ. ಯಾಕೆ ಓಡಾಡ್ತಾ ಇಲ್ವಾ? ಅದ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಆ ಸರ್ಕಾರದವ್ರು ಯಾರಿದ್ದಾರೆ? ನಮಗೋಸ್ಕರ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲೇ ಆಗ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲೇ ಆಗ್ಲಿ. ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ. ಅವ್ನು ಓಟಾಗಿ ನಾವ್ ಏನ್ ಮಾಡ್ಬೇಕು ಸರ್? ಅಲ್ಲ, ಇವರು ಪ್ರಜ್ವಲ್ ರೇವಣ್ಣ ಅವರು 4 ವರ್ಷದಿಂದ ಬಂದೇ ಇಲ್ಲ ಕ್ಷೇತ್ರಕ್ಕೆ ಅಂತಾರೆ. ಬರ್ತಾರೆ, ಅವ್ರು ಬರ್ತಾರೆ, ಅವ್ರ ಪಡಿಗೆ ಅವ್ರು ಹೋಗ್ತಾರೆ. ಅವ್ರು ಬಂದೇ ನಮ್ ಕಷ್ಟ ಕೇಳಿದಾರ? ಮತ್ತೆ ಯಾರಿಗೆ ಅಂತ? ಈಗ ಏನಾಗಿದೆ ನೋಡಿ ಸರ್, ನಮ್ಗೇನೋ ನಮ್ಮ BJP ಸರ್ಕಾರದವ್ರು ಸ್ವಲ್ಪ ಸಹಾಯ ಮಾಡಿದ್ರು, ಊರ್ನೆಲ್ಲ ಇಂಪ್ರೂವ್ ಮಾಡಿದ್ರು. ಅಂತವ್ರು ಯಾರೇ ಬರಲಿ, ನೀವೇ ಬನ್ನಿ, ಇನ್ನೊಬ್ರೇ ಬರಲಿ, ಮತ್ತೊಬ್ಬರೇ ಬರಲಿ, ಜನಗಳಿಗೆ ಹೆಲ್ಪ್ ಮಾಡೋಂಥವ್ರು ಬರಬೇಕು. ನಮಗೆ ಜನಗಳಿಗೆ ಹೆಲ್ಪ್ ಮಾಡೋಂಥವ್ರು, ಸಾರ್ವಜನಿಕರಿಗೆ ಸಹಾಯ ಮಾಡೋಂಥವ್ರು ಯಾರೇ ಒಬ್ಬ ಅಧಿಕಾರಕ್ಕೆ ಬರ್ತೀನಿ ಅಂದ್ರೆ ನಾವು ಅದಕ್ಕೆ ಬೆಂಗಾವಲಾಗಿ ನಿಂತ್ಕೋತೀವಿ. ರೈಟ್ ನಾವು ಹಾಸನದ ಕಟ್ಟಿನಕೆರೆ ಮಾರ್ಕೆಟ್ ಅಲ್ಲಿ ನಾವಿದೀವಿ. ಇಲ್ಲಿ ಒಬ್ರು ಹೂವಿನ ವ್ಯಾಪಾರ ಇದ್ರೆ
ಅಲ್ಲ ಸರ್, ಈ ಕಾಂಗ್ರೆಸ್ ಬಂತು ಅಂದ್ರೆ ಮಳೆ ಬರಲ್ಲ ಅಂತಾರಲ್ಲ, ನಿಜನ ಅದು? ಅಲ್ಲ, ಪ್ರತಿ ವರ್ಷನೂ ಅಷ್ಟೇ ಕಾಂಗ್ರೆಸ್ ಯಾವ ವರ್ಷ ಕೂರುತ್ತೆ. ಎಸ್.ಎಂ. ಕೃಷ್ಣನು ಅಷ್ಟೇ, ಆಮೇಲೆ ಬಂಗಾರಪ್ಪನ ಫೀಲ್ಡ್ ಅಲ್ಲೂ ಅಷ್ಟೇ, ಆಮೇಲೆ ಇವರು ಸಿದ್ದರಾಮಯ್ಯ ಫೀಲ್ಡ್ 2 ಟರ್ಮು ಅದೇ. ತುಂಬಾ ಫಾಲೋ ಮಾಡ್ಕೊ ಬರ್ತಾ ಇದೀರ ನೀವು ಅಲ್ವಾ? ಓಕೆ. ಸೊ ನಿಮ್ಮ ಪ್ರಕಾರ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸರ್ ಇವ್ರು ಮೈತ್ರಿ ಮಾಡ್ಕೊಂಡವ್ರೆ, ಅಂದ್ರೆ ಮೈತ್ರಿ ಬಿಜೆಪಿ ಮೈತ್ರಿ ಆದ್ರೆ JDS ಆಗುತ್ತೆ. JDS ಯಾಕೆ? ಶ್ರೇಯಸ್ ಪಾಟೀಲ್ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ಟ್ರಾಂಗ್ ಇದಾರೆ. ಆದ್ರೆ ಇದು 2 ಮೈತ್ರಿ ಆಗಿದೆ ಅಲ್ಲ, ಮೈತ್ರಿ ಆಗಿರೋದ್ರಿಂದ ಇವ್ರಿಗೆ ಅಡ್ವಾಂಟೇಜ್ ಅಂತೀರಾ? ಇಲ್ಲಾಂದ್ರೆ ಇವ್ರಿಗೂ ಕಷ್ಟ ಆಗಿರೋದು ಅಂತೀರಾ? ಯಾಕೆ ಕೆಲಸ ಮಾಡಿಲ್ವಾ ಇವರು? ಕೆಲಸ ಅಂದ್ರೆ ಸಂಸದರು ಎಲ್ಲಿ ಮಾಡವ್ರೆ ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ, ಒಟ್ಟಿಗೆ ಮಾಡವ್ರೆ ಅಂತಾರೆ ಅದ್ರ ಬಗ್ಗೆ. ರೈತರಾಗಿ ಹೇಳಿ, ಹಣ್ಣು ತಗೊಳ್ಳೋ ಬಂದಿರಾ, ಹಣ್ಣುಗಳ ರೇಟ್ ಇವತ್ತು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ? ಪರವಾಗಿಲ್ಲ ಸರ್, ಕಡಿಮೆ ಇದೆ ಅಂತ ಕಾಣಿಸುತ್ತೆ. ಕಡಿಮೆ ಇದೆ ಅಂತೀರಾ? ಹೌದು, ಇವತ್ತಿನ ಈ ರೇಟಲ್ಲಿ ನಮ್ದು ಏನು ರೇಟ್ ಏನು ಜಾಸ್ತಿ ಅಂತ ಅನಿಸ್ತಾ ಇಲ್ಲ. ಸಾಮಾನ್ಯ ರೇಟಲ್ಲಿ ಸಿಗ್ತಾ ಇದೆ. ಓಕೆ, ನಿಮ್ಮ ಜೀವನ, ನಿಮ್ಮ ಪರ್ಸನಲ್ ಲೈಫ್ ತಗೊಂಡ್ರೆ ಯಾವ ರೀತಿ ನಡೀತಾ ಇದೆ? ಚೆನ್ನಾಗಿದೆಯಾ? ತೊಂದರೆ ಸರ್, ಕಷ್ಟ. ರೈತರ ಜೀವನ ಸ್ವಲ್ಪ ಕಷ್ಟನೇ ಇವತ್ತು. ಯಾಕೆ ಹಂಗಂತೀರಾ? ಯಾಕೆಂದ್ರೆ ನಾವು ಬೆಳೆಯೋಂಥ ಬೆಳೆಗೆ ಸರಿಯಾದ ರೀತಿ ರೇಟ್ ಸಿಗಲ್ಲ. ನಾವು ಕೊಳ್ಳೋಂಥದಕ್ಕೆ ಭಾರಿ ರೇಟು. ಯಾವುದೇ ಒಂದು ದಿನಸಿ ಆಗಿರ್ಬೋದು ಅಥವಾ ಒಂದು ಔಷಧಿಗಳಾಗಿರ್ಬೋದು, ಗೊಬ್ಬರ ಆಗಿರ್ಬೋದು. ಓಕೆ, ಬೆಳೆಗೆ ಸರಿಯಾಗಿ ಬೆಲೆ ಇಲ್ಲ ಅಂತ ಇದಕ್ಕೆ ಮಧ್ಯವರ್ತಿ ಕಾರಣನ ಸರ್ಕಾರ ಕಾರಣನ? ಸರ್ಕಾರ ಕಾರಣ ಸರ್, ನೇರವಾಗಿ. ಯಾಕೆ ಅಂದ್ರೆ ಸರಿಯಾದ ರೀತಿ ಬೆಳೆ ಸರ್ಕಾರ ನಿಗದಿ ಮಾಡಿದ್ರೆ ಮಧ್ಯವರ್ತಿಗಳು ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಕೂಡ ಸರಿಯಾದ ರೀತಿ ನಿಗದಿ ಮಾಡಿಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ. ಓಕೆ, ಈಗ ಕೆಲವೊಂದ್ ಕಡೆ ಈಗ ಕುಕ್ಕರ್ ಅಂತೆ, ಫ್ಯಾನ್ ಅಂತೆ, ಮಿಕ್ಸಿ ಅಂತೆ, ಆ ಥರ ಎಲ್ಲ ಆಮಿಷಗಳು ಕೊಟ್ರೆ ನೀವು ಓಟ್ ಹಾಕ್ತೀರಾ ಅಥವಾ ನೀವು ಯಾವ ತರ ಓಟ್ ಮಾಡೋದು ಅಂತೀರಾ? ಕೆಲವರು ಅದಕ್ಕೂ ಕೂಡ ಭಾಗಿಯಾಗ್ಬಿಡ್ತಾರೆ ಸರ್, ಅದು ಹೇಳಂಗಿಲ್ಲ. ತುಂಬಾ ಜನ ಏನ್ ಸಿಗುತ್ತೆ ಅನ್ನೋದನ್ನು ಕಾಯ್ತಾ ಇರ್ತಾರೆ ತುಂಬಾ ಜನಗಳು. ಅದಕ್ಕೆ ಕಡೆ ತನಕ. ಹೌದೌದು, ಕೆಲವರು ಒಂದು 100ರಲ್ಲಿ ಹೆಚ್ಚು ಕಡಿಮೆ ಒಂದು 50% ಆ ತರ ಏನಾದ್ರು ಸಿಕ್ಕಿದ್ರೆ ನಾವೇನಾರು ಹಾಕ್ಬಿಡೋಣ, ನಮಗೆ ಏನು ಯಾವ್ದು ರೀತಿಯಲ್ಲೂ ಲಾಭ ಇಲ್ಲ, ಅದರಿಂದ ಲಾಭ ಪಡ್ಕೊಬಿಡೋಣ ಅನ್ನೋದು ಬಾರಿ ಜನ. ರಾಜಕೀಯ ಹೆಂಗ್ ನಡೀತಾ ಇದೆ? ಒಂದು ಜಿದ್ದಿ ಅಂತೀರಾ ಈ ಸಲ? ಜಿದ್ದಿ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಈ ಸರಿ ಹೊಸ ಮುಖ ನೋಡ್ಬೇಕು ಅಂತ ಆಸೆ ಇದೆ ಎಲ್ಲರಿಗೂ. ಹೌದಾ? ಹೌದು, ಖಂಡಿತ. ಯಾಕೆ? ಹಳಬ್ರು ನೋಡಿ 40 ವರ್ಷದಿಂದ ಸಾಕಾಗೋಯ್ತೆ. ಏನ್ ಸರ್, JDS ಭದ್ರಕೋಟೆಯಲ್ಲಿ ಭದ್ರಕೋಟೆಲ್ಲ ಮೇಲೆ ಚೇಂಜ್ ಆಗ್ಬೇಕು, ಆಗ್ಲೇ ಚೆನ್ನಾಗಿರೋದು. ಇಬ್ರು ಯುವಕರೇ, ಎಲ್ಲ ಯುವಕರೇ, ಹೊಸ ಮುಖ ನೋಡ್ಬೇಕು ಅಷ್ಟೇ. ಓಕೆ, 25 ವರ್ಷದಿಂದ ಯಾರೋ ಪುಟ್ಟಸ್ವಾಮೇಗೌಡರಿಗೂ ಮತ್ತೆ ದೇವೇಗೌಡರಿಗೂ ನಡೆದಿತ್ತು ಚುನಾವಣೆ. ಅದೇ ಈಗಲೂ ಅದೇ ತರ ಕಂಟಿನ್ಯೂ ಆಗಿದೆ. ಅವ್ರ ಮೊಮ್ಮಕ್ಳಿದ್ದಾರೆ. ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ಓಟ್ ಯಾರಿಗೆ? ನಮ್ಮ ಅಭಿಪ್ರಾಯ ಹೊಸ ಮುಖಕ್ಕೆ ಅಭಿಪ್ರಾಯ ನಮ್ದು. ಶ್ರೇಯಸ್ ಪಟೇಲ್. ಯಾಕೆ? ಹೊಸ ಮುಖ ಏನ್ ಮಾಡ್ಬೋದು? ಹೊಸದಾಗಿ ಏನು MLA ಆಗಿ ಸೋತವ್ರೆ, ಈ ಸರಿ ಒಂದ್ಸರಿ ಹೊಸ ಅವಕಾಶ ಕೊಡೋಣ ಅಂತ ಹೇಳ್ತೀವಿ. ನೀವು ಯಾರು ಗೆಲ್ಬಹುದು ಅಂತೀರಾ? ಇಬ್ರುನಲ್ಲಿ ಫೈಟ್ ಇದೆ ಸರ್, ನೆಟ್ ಟು ನೆಟ್ ಫೈಟ್ ಇದೆ. ಏನ್ ಸರ್, ಪ್ರೀತಮ್ ಗೌಡ್ರ ಮೇಲೆ ನಿಂತಿದೆ ಎಲೆಕ್ಷನ್. ಅವ್ರು ಯಾರಿಗ್ ಸಪೋರ್ಟ್ ಮಾಡ್ತಾರೆ ಅವ್ರು ಗೆಲ್ತಾರೆ ಸರ್, ಪಕ್ಕ. ಪಕ್ಕ. ಯಾರಿಗ್ ಮಾಡ್ಬೋದು ಅಂತೀರಾ ಅವರು? ಅದು ಇನ್ನೂ ಡಿಸೈಡ್ ಗೊತ್ತಿಲ್ಲ ಸರ್, ಅಷ್ಟು ದೊಡ್ಡ ಲೀಡ್ರು ಇಲ್ಲ ನಾವು. ಅವ್ರು ಯಾರಿಗ್ ಡಿಸೈಡ್ ಮಾಡ್ತಾರೆ ಅವ್ರು ಗೆಲ್ಬಹುದು. ಹೌದಾ? ಎಲೆಕ್ಷನ್ ನಿಂತಿರೋದೇ MP ಎಲೆಕ್ಷನ್ ಪ್ರೀತಮ್ ಗೌಡ್ರ ಮೇಲೆ. ಈಗ ಪ್ರೀತಮ್ ಗೌಡ್ರು ಸಿಕ್ಕಾಪಟ್ಟೆ ನಿರ್ಣಾಯಕ ಪಾತ್ರ ಅಂತ ಹೇಳ್ತಾವ್ರೆ, ನಿಮ್ ಪ್ರಕಾರ ಅದು ನಿಜನಾ? ಆತರ ಏನಿಲ್ಲ, ಪ್ರೀತಮ್ ಗೌಡ್ರು ಸಪೋರ್ಟ್ ಮಾಡ್ತಾರೆ ನಮಗೆ, ಹಂಗಂತೀರಿ? ಅಲ್ಲ ಸರ್, 25 ವರ್ಷದಿಂದ ಗೌಡ್ರನ್ನೇ ಸೋಲ್ಸಿದ್ರಿ ಇಲ್ಲಿ. ಸೋಲು ಗೆಲುವು ಇದ್ದೇ ಇರುತ್ತೆ. ಪ್ರಜ್ವಲ್ ಅವರು ಗಟ್ಟಿ ನಾಯಕ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ JDSಗೋ ನಿಮ್ಮ ಓಟ್ ಕಾಂಗ್ರೆಸ್ಗೋ? ಯಾವ್ದು ಅನುಕೂಲ ಮಾಡ್ತಾರೆ ಅಮ್ಮ, ಯಾರು ಅನುಕೂಲ ಮಾಡಿದಾರೆ ಅವ್ರಿಗೆ ಹಾಕೋದು. ಈಗ ಯಾರು ಅನುಕೂಲ ಮಾಡೋರು ನಿಮ್ಗೆ ಅಮ್ಮ? ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಹಂಗಾರ ಅವ್ರಿಗೆ ಫಿಕ್ಸಾ? ಯಾರು ನಮಗೆ ಅನುಕೂಲ ಮಾಡಿದಾರೆ ಅವ್ರಿಗೆ ಫಿಕ್ಸೇ. ಹೌದಾ? ಏನೋ ಒಂದ್ ಚೇಂಜ್ ಮಾಡ್ಬೋದಲ್ಲ, ಮುಂದಕ್ಕೂ ಏನಾದ್ರು ಬೇರೆ ಅನುಕೂಲಗಳಾಗುತ್ತೆ. ಇನ್ನೊಬ್ಬ ಚೇಂಜ್ ಮಾಡಕ್ಕಾಗತ್ತೆ, ಅವ್ರದ್ದು ಅನ್ನ ತಿಂದು ನಾವು ಚೇಂಜ್ ಮಾಡಕ್ಕಾಗತ್ತ? ಓ, ಅನ್ನದ ಋಣ ಹಂಗಂತೀರಾ? ಮತ್ತೆ ನಿಮ್ ಯಜಮಾನ್ರು ಏನು ಹೇಳಲ್ವಾ, ನಂದನ್ ಕಿತ್ ನಿಂಗ್ ಕೊಡ್ತಾವ್ರೆ ಯಾಕೆ ಹಂಗೆ ಹಿಂಗೆ ಅಂತ ಏನು ಕೇಳಲ್ವಾ? ಅವ್ರು ನಮ್ಗೆ ಅವ್ರಿಗೆ ಬರ್ತಾ ಇತ್ತಲ್ಲ, ಈಗ ಅವ್ರದ್ದು ಬರ್ತಾ ಇಲ್ವಲ್ಲ ಈಗ 3 ತಿಂಗಳಿಂದಲೂ. ವಾ, ಅವ್ರದ್ದು ಸ್ಟಾಪ್ ಅವ್ರನ್ನು ಸ್ಟಾಪ್ ಮಾಡಿ ಇಟ್ಟಿದ್ದಾರೆ. ಓಕೆ ಅಮ್ಮ, ನಿಮ್ಗೆ ಅನ್ಸುತ್ತಾ ಎಲೆಕ್ಷನ್ ಆದ್ಮೇಲೂ ನಿಮ್ಗೆ ಈ ಭಾಗ್ಯಗಳೆಲ್ಲ ಸಿಗುತ್ತೆ ಅಂತ ಅನ್ಸುತ್ತಾ? ಅದು ಅವ್ರಿಷ್ಟ, ನಮ್ಗೇನ್ ಗೊತ್ತು. ಬಟ್ ಇರೋ ತನಕ ಯೂಸ್ ಮಾಡ್ಕೊತೀರಿ. ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಅಮ್ಮ ನಿಮ್ಗೆ. ಫ್ರೀ ಬಸ್ ಐತೆ, ಗಾಡಿ ಎಲ್ಲ ಪೆಟ್ರೋಲ್ ಅಷ್ಟು ರೇಟ್ ಬೇರೆ, 2 ರೂಪಾಯಿ ಕಮ್ಮಿ ಆಯ್ತು ಅಂತ ತಗೊಬಂದಿದ್ದೀರಾ? ಆಗಲ್ಲ ಸರ್, ಸಿಟಿ ಒಳಗಡೆ ಎಲ್ಲ ಬಸ್ ಬರುತ್ತಾ? ಬರಲ್ವಾ ಸಿಟಿ ಬಸ್ ಅಂತ? ಒಳಗಡೆ ಎಲ್ಲ ನಮಗೆ ಬೇಕಾಗಿರೋ ಪ್ಲೇಸ್ ಕಡೆ ಎಲ್ಲ ಬರುತ್ತಾ? ಹೌದಾ? ನೀವು ಎಷ್ಟು ವರ್ಷದಿಂದ ಹಾಸನದಲ್ಲಿ ಇದ್ದೀರಾ ಮೇಡಮ್?
ನಾವು ಹುಟ್ಟಾಗಿಂದನೂ ಇಲ್ಲ ಇರೋದು. ಯಾರು ಗೆಲ್ಬೋದು ಅಂತೀರಾ? ಸರ್ ಶ್ರೇಯಸ್ ಪಟೇಲ್ ಅಂತ. ಯಾಕೆ ಮೇಡಮ್? ಸರ್ ಬರ್ಲಿ ಬಿಡಿ ಸರ್, ಯುವ ಪೀಳಿಗೆಗಳು ವಾ, ಹೊಸ ಮುಖ ಕಾಯ್ತಾ ಇದ್ದೀರಾ? ಹೊಸ ಮುಖಕ್ಕೆ. ಯಾಕೆ ಹಳೆ ಮುಖ ಏನ್ ಮಾಡ್ತು ಮೇಡಮ್? ಹಾಗೇನೂ ಇಲ್ಲ ಸರ್, ಚೇಂಜಸ್ ಇರ್ಲಿ, ಚೇಂಜ್ ಬೇಕು ಚೇಂಜ್ ಅಂತ. ಕೇಳ್ತಾ ಇದ್ದಾರೆ ಜನಗಳು. ಈ ಗ್ಯಾರಂಟಿಗಳೆಲ್ಲ ಎಲೆಕ್ಷನ್ ಆದ್ಮೇಲೆ ಕಂಟಿನ್ಯೂ ಆಗುತ್ತೆ ಅಂತೀರಾ? ಇಲ್ಲ, ನಿಲ್ಬಹುದು. ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಖುಷಿ ಇಲ್ವಾ ನಿಮ್ಗೆ? ಏನ್ ಅಭಿವೃದ್ಧಿ ಆಯ್ತದೆ ಸರ್? ಹಾಸನ ಅಭಿವೃದ್ಧಿ ಆಗಿಲ್ವಾ? ಹಾಸನ ಅಭಿವೃದ್ಧಿ ಆಗಿದೆ. ಹೌದಾ? ನಾವು ಅಭಿವೃದ್ಧಿ ಆಗಿಲ್ಲ ಅಂತೀರಾ? ನಾವು ಅಭಿವೃದ್ಧಿ ಆಗಿಲ್ಲ ಅಷ್ಟೇ. ಹಾ ಹಾ. ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬೋದು ಸರ್ ನಿಮ್ ಪ್ರಕಾರ? JDS ಕಾಂಗ್ರೆಸ್? ಕಾಂಗ್ರೆಸ್ ಬರ್ಬೋದು. ಏನ್ ಕಾರಣಕ್ಕೆ? ಇಲ್ಲ JDS ಭದ್ರಕೋಟೆ ಅಂತಾರೆ. ಎಲ್ಲ ಹೋಯ್ತು, ಯಾರು ಒಳ್ಳೇದ್ ಮಾಡ್ತಾರ ಅವರಿಗೆ ಅಷ್ಟೇ. ಹೌದಾ? ಹಂಗಾರೆ ಕಾಂಗ್ರೆಸ್ ಒಳ್ಳೇದ್ ಮಾಡ್ತಾವ್ರ? ಕಾಂಗ್ರೆಸ್ ಒಳ್ಳೇದ್ ಮಾಡ್ತಾರ, ಕಾಂಗ್ರೆಸ್ ಆಗ್ತೀವಿ. ಏನ್ ನಿಮ್ಗೇನ್ ಪರ್ಸನಲ್ ಆಗಿ ಹೆಲ್ಪ್ ಆಗೈತೆ ಸರ್ ಕಾಂಗ್ರೆಸ್? ನಮ್ಗೇನೆ ಸರ್, ನಮ್ಮ ಮನೆಯವ್ರಿಗೆ 2,000 ಬರ್ತಾ ಇದೆ. ವಾ, ಅದೇ ಅವ್ರು ಹೇಳ್ತಾರಪ್ಪ ಇಲ್ಲಿದ್ ಕಿತ್ ಅವ್ರು ಕೊಡ್ತಾರೆ ಅಂತ. ಯಾವ್ದು ಕೊಟ್ರೆ ಎಲ್ಲ ಅದೇ ಕಿತ್ ಕೊಡೋದೆ ಹಾ ಹಾ. ಲಾಸ್ಟಿಗೆ. ಅಭಿಮತ ಮತ ಯಾರಿಗೆ ಅಂತೀರಾ? JDS ಕಾಂಗ್ರೆಸ್? ಕಾಂಗ್ರೆಸ್ಗೆ ಮಾಡೋಣ ಅಂತ ಮಾಡಿದೀವಿ. ಓ, ಗೊತ್ತಾಯ್ತು ಬಿಡಿ ಈಗ ಏನಕ್ಕೆ ಅಂತ. ಆಂಟಿ ನಗ್ತವ್ರೆ ಅಲ್ಲಿ. ಅವ್ರಿಗೆ 2,000 ಬರ್ತಾ ಇದೆಯಾ? ಎಲ್ಲಿ ನಿಂತು ಹೋಯ್ತಲ್ಲ ಈ ಸಲ? ವಾ, ಸ್ಟಾಪ್ ಮಾಡ್ಬಿಟ್ರಾ? ಬರ್ತಾ ಇಲ್ಲ ಅದು. ಯಾವ ಕೇಳ್ತಿರೋ ಮಾಡೋಣ. ನಾವ್ ಹೇಳೋದಕ್ಕೆ ಬೇಡ ಸರ್, ನಿಮ್ಮ ಒಂದು ಅಭಿಪ್ರಾಯ ಕೇಳ್ತಾ ಇದೇವೆ ನಾವು. ಇದೇ ಮಾಡೋಣ. ಏನಕ್ಕೆ ಕಾಂಗ್ರೆಸ್ ಅಂತೀರಾ? JDS ಸಿಕ್ಕಾಬಿಟ್ಟು ಸ್ಟ್ರಾಂಗ್ ಹಾಸನ ಕಡೆ ಎಲ್ಲ ಅಂತಾರೆ. ಎಲ್ಲಿ ಸ್ಟ್ರಾಂಗ್ ಎಲ್ಲಿ ಸರ್, ನಿಂತು ಹೋಯ್ತು ಅದು. ನಿಂತೋಗೈತಾ? ಯಾಕೆ? ಎಲ್ಲಿ ಏನು ಕೆಲಸನೇ ಮಾಡ್ತಾ ಇಲ್ಲ. ಮರ್ತ್ಬಿಟ್ರಿ ಬಿಡಿ ನೀವು ಗೌಡ್ರನ್ನ. ಗೌಡ್ರು ಮರೆಯಕ್ಕೆ ಗೌಡ್ರಿಂದ ಗೌಡ್ರೆ ಮಾಡ್ಕೊಂಡದ್ದಲ್ವಾ? ವಾ, ನೀವೇನು ಮಾಡಿಲ್ಲ, ಅವರಾಗ ಅವರೇ ಮಾಡ್ಕೊಂಡಿರೋದು ಅಂತೀರಾ? ಹೌದು. ಹೆಂಗ್ ನಡೀತಾ ಇದೆ ರಾಜಕೀಯ ರಣರಂಗ ಹಾಸನದಲ್ಲಿ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಯಾರು ಗೆಲ್ತಾರೆ ಈ ಸಲ? JDSನವರು. ಹೌದಾ? ಮೈತ್ರಿ ಆಗ್ಬಿಟ್ಟವ್ರೆ ಅಂತ ನಾವು BJP ಅವ್ರ ಜೊತೆ. JDSನವರು ಮೈತ್ರಿ ಆಗೋರು ಅಂತ JDSನವ್ರು ಗೆಲ್ತಾರೆ. ಮೈತ್ರಿ ಆಗ್ಲಿಲ್ಲ ಅಂದ್ರೆ? ಮೈತ್ರಿ ಆಗಿದ್ರೆ BJP ಗೆಲ್ಲೋದು. ಹಾ, ಯಾರು BJP ಇಂದ? BJP ಮೋದಿ ಅವರು. ಮೋದಿ ಹಾಸನ್ ಬಂದ್ ನಿಲ್ತಿದ್ರ? ಮೋದಿಗೆ ಅಲ್ಲಿ ಹಾಸನದಲ್ಲಿ ಪ್ರೀತಮ್ ಗೌಡ್ರಿದ್ರಲ್ಲ, ಓಹೋ ಅವ್ರು ನಿಲ್ತಿದ್ರು ಅಂತ. ಕಾಂಗ್ರೆಸ್ ಏನು ವರ್ಕೌಟ್ ಆಗಲ್ವಾ? ಎಷ್ಟು ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಇದೆ. ಶ್ರೇಯಸ್ ಪಟೇಲ್ ಒಳ್ಳೆ ಅಭ್ಯರ್ಥಿನೇ, ಬಟ್ ಇಲ್ಲಿ ಜನ ಎರಡು ಪಕ್ಷ ಒಂದಾಗ್ಬಿಡ್ತಲ್ಲ, ಆತರ ಎರಡು ಪಕ್ಷ ಒಂದಾಗಿರೋದ್ರಿಂದ ಸ್ವಲ್ಪ JDS ಅವ್ರಿಗೆ ಒಲವು ಜಾಸ್ತಿ ಇದೆ. ಒಲವು ಜಾಸ್ತಿ ಅಂತೀರಾ? ಓಕೆ. ಈಗ ಒಂದು ವಾರದಿಂದ ಏನೋ ಕುಮಾರಣ್ಣ ಅವ್ರು ಬಂದು ಹಾಸನದಲ್ಲಿ ಹೇಳ್ಬಿಟ್ಟು ಹೋದ್ರು, ನೀವು ನನ್ನ ಮುಖ ನೋಡ್ಕೊಂಡು ಓಟ್ ಹಾಕಿ ನಾನು ನಿಂತಿರೋದು ಅಂತ. ಇರ್ಬೋದು ಸರ್, ಯಾಕಂದ್ರೆ ಕುಮಾರಣ್ಣ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಎಲ್ಲ. ಒಳ್ಳೆ ವ್ಯಕ್ತಿ ಅಲ್ವಾ, ಹಾಗಾಗಿ. ಸದ್ಯಕ್ಕೆ ನಾನು ಬಂದಿದ್ದೀನಿ ಹಾಸನದ ಮಹಾರಾಜ ಪಾರ್ಕ್ ನಲ್ಲಿ. ಸದ್ಯಕ್ಕೆ ಬನ್ನಿ ಇಲ್ಲಿನ ಮತದಾರ ಬಂಧುಗಳನ್ನ ಮಾತಾಡ್ಸೋಣ. JDS ಕಾಂಗ್ರೆಸ್? ಪ್ರಜ್ವಲ್. ಹೌದಾ? ಹೌದು. ಯಾಕೆ? ಯೂತ್ ಒಳ್ಳೆ ಕೆಲಸಗಳು ಮಾಡ್ತಾರೆ. ಶ್ರೇಯಸ್ ಪಟೇಲ್ ಅವರು ಯೂತ್ ಇರ್ಲಿ, ಈ ಟರ್ಮ್ ಬಿಡೋಣ, ನೆಕ್ಸ್ಟ್ ಸೆಂಟ್ರಲ್ ಒಂದು ಏನೋ ಒಳ್ಳೆ ಪೋಸ್ಟ್ ಸಿಕ್ಬಿಟ್ರೆ ಮಿನಿಸ್ಟರ್ ಆಗ್ಬೋದು. ವಾ, ಆ ಲೆಕ್ಕದಲ್ಲಿ. ಚಿಂತೆ ಇಲ್ದೇ ಇರೋರಿಗೆ ಸಂತೆಯಲ್ಲೂ ನಿದ್ದೆ ಅಂತೆ, ವಾಕಲ್ಲಿ ನಿದ್ದೆ. ಯಾರು ಗೆಲ್ತಾರೆ ಈ ಸಲ? JDS ಕಾಂಗ್ರೆಸ್? ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್? ಏನ್ ಸರ್ ಕನ್ಸಲ್ ಆದ್ರೂ ದೇವ್ರಿಗೆ ಬಂದು ಹೇಳ್ತಾ? ಏನು ಹೇಳಿಲ್ಲ, ಕಾಂಗ್ರೆಸ್ ಬರುತ್ತೆ. ಯಾಕೆ ಕಾಂಗ್ರೆಸ್ ಅಭಿಪ್ರಾಯ? ಅವರೆಲ್ಲ ಒಳ್ಳೇದು ಮಾಡಿದಾರಲ್ಲ ಸರ್. ಯಾರಿಗೆ? ನಿಮ್ಗ? ಎಲ್ಲರಿಗೂ ಮಾಡಿದಾರಲ್ಲ. ನಾನು ಮಲ್ಕೋತೀನಿ, ಹಂಗೆ ಮಲ್ಕೊಳ್ಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಏನ್ ನಿಮ್ಮ ಹೆಸರು? ಪ್ರೇಮ್ ಕುಮಾರ್ ಅಂತ. ಏನ್ ಶ್ರೀರಂಗನ್ ತರ ಮಲಗಿದ್ದೀರಲ್ಲ, ಏನ್ ಸಮಾಚಾರ? ಹೇಳಿ ಸರ್. ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಾ? ನಾನು ನಿಮ್ಗೆ ನಿದ್ದೆ ಮಾಡ್ತಿಲ್ಲ, ಗಾಳಿ ಬೀಸುತ್ತೆ. ಓ, ಗಾಳಿ ತಗೋತಾ ಇದ್ದೀರಾ? ಓಹೋ, ಬಿಸಿಲು ಜಾಸ್ತಿ ಅಲ್ಲ. ಹೆಂಗಸರೆಲ್ಲ ಗ್ಯಾರಂಟಿ ತಗೋತಾವ್ರು, ನೀವು ಗಾಳಿ ತಗೋತಾ ಇದ್ದೀರಿ. ನಮ್ಗೇನು ಎಲ್ಲ ಅವ್ರಿಗೆ ಹೆಂಗಸರಿಗೆ ಕೊಟ್ರೆ ಗಂಡಸರಿಗೆ ಏನು ಕೊಡ್ತಿಲ್ಲ ಯಾರು. ವಾ, ಅದು ನಿಮ್ ಯೋಚನೆ. ಯಾರು ಬದಲಾವಣೆ ತರೋದು? ಯಾರು ಬದಲಾವಣೆ ತರಬೇಕು ಅಂತೀರಾ? ಏನ್ ಮಾಡ್ಬೇಕು ಬದಲಾವಣೆಗೆ? ಎಲ್ಲ ಅವರೇ ಕಳ್ರೆ, ಎಲ್ಲ ರಾಜಕೀಯದಲ್ಲಿ ಹೋಲ್ಸೇಲ್ ಆಗಿ ಹಿಂಗೆ ಹೇಳ್ಬಿಟ್ರಲ್ಲ. ಹಾಕಿದಾರೆ, ಯಾರು ಸಂಪಾದನೆ ಎಲ್ಲ ಕಳ್ರೆ. ಆ ಕಳ್ರನ್ನ ಸೆಲೆಕ್ಟ್ ಮಾಡೋದು ಯಾರು? ಕಳ್ರನ್ನ ಸೆಲೆಕ್ಟ್ ಮಾಡೋದು ನಾವೇ. ನಾವ್ಯಾರು? ನಾವು ಕಳ್ರೆ. ತಗೊಳಪ್ಪ ಇಲ್ಲಿ. JDS ಸರ್ಕಾರ ಇದ್ದಾಗೆಲ್ಲ ಪರವಾಗಿರ್ಲಿಲ್ಲ. ರೈತರು ಸಾಲ ಮನ್ನಾ ಮಾಡಿದ್ರು, ಪ್ರತಿಯೊಂದು ಮಾಡಿದರೆ, ಎಲ್ಲರೂ ಮಾಡಿದ್ದಾರೆ. ಇವ್ರು ಏನ್ ಬಂದು ಬರೀ ಹೆಂಗಸರಿಗೆ ಬಸ್ ಫ್ರೀ ಮಾಡೋದಲ್ಲ, ಅವರು ಸೂಟ್ ಕೇಸ್ ನೇತಾಕೊಂಡು ಹೆಂಗಸರು ಹೊಂಟ್ರು. ಗಂಡಸರಿಗೆ ಅನ್ನು ಇಲ್ಲ, ಹಿಟ್ಟು ಇಲ್ಲ, ರೊಟ್ಟಿ ಇಲ್ಲ. ತಕೊಳ್ಳಿ.
ಆಗ ಗಂಡು ಮಕ್ಳು ಹಂಗಾರೇನು ಓದಕ್ ಬರಲ್ವಾ? ಗಂಡು ಮಕ್ಳೇನು ಓದಕ್ ಬರಲ್ವನ್ರಿ? ಅವ್ರಿಗೆ ಮಾತ್ರ ಬಸ್ ಚಾರ್ಜು, ಹೆಣ್ಮಕ್ಳಿಗೆ ಮಾತ್ರ ಫ್ರೀ. ಏನ್ ಮಾಡಿದ್ರು ಗಂಡಸರು ಏನ್ ಮಾಡ್ಯಾರೆ? ಸೊ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಪ್ರೇಮ್ ಕುಮಾರ್ ಅವ್ರಿಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ಬಿಜೆಪಿಯರು ಸರ್ಕಾರ ಅವ್ರದೇ ಮಾಡ್ಲಿ. ಕುಮಾರಣ್ಣ ಗೆದ್ರೆ ಒಂದು ಈ ಸರಿ ಕೃಷಿ ಮಂತ್ರಿ ಕೊಡ್ತಾರೆ ಅವ್ರಿಗೆ ನೋಡಿ. ಪಕ್ಕನಾ ಕುಮಾರಣ್ಣೆ ಬರಬೇಕು. ಯಾಕೆ? ಯಾಕೆಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ರೇವಣ್ಣ ಬಗ್ಗೆ ನಮ್ಗೆ ಏನು ಅನಿಸೇನಿಲ್ಲ. ಕುಮಾರಣ್ಣವ್ರು ಬರ್ಬೇಕು. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಲ್ಲ ಬರ್ಲಿ. ಯಾಕೆ ಕಾಂಗ್ರೆಸ್ ಇಂದ? ನಾವು ಕಾಂಗ್ರೆಸ್ ಓಟೆ ಹಾಕಲ್ಲ. ಹೆಣ್ಮಕ್ಳಿಗೆ ಎಲ್ಲ ಕೊಟ್ಟ, ನಮ್ಗೇನ್ ಗಂಡಸ್ರಿಗೆ ಏನ್ ಕೊಟ್ಟಾನೆ? ಹಾಕಿಲ್ವಾ? ಕೇಳಿ. ಏನ್ ಬೇಕಾಗಿತ್ತು ಸರ್ ನಿಮ್ಗೆ? ನಮ್ಗೆ ಏನು ಬೇಡ, ಅವ್ರು ಕೊಟ್ಟಿರೋದ ಅವ್ರ ತಲೆ ಹಾಕ್ಸಳ್ಳಿ ಓಟ. ಏನ್ ಟೂ ಬಿಟ್ಬಿಟ್ಟಿದ್ದೀರಾ? ಟೂ ಬಿಡ್ತಾ ಇದ್ವಲ್ಲ, ಈಗ ಟೂ ಬಿಡ್ತಾ ಇಲ್ವಾ? ಸದ್ಯಕ್ಕೆ ಫೋಟೋ ಶೂಟ್ ನಡೆಸ್ತಾ ಇರ್ತಕ್ಕಂತ ಪಾರ್ಕ್ ಅಲ್ಲಿ ತುಂಬಾ ಜನ ಇದ್ದಾರೆ. ಇಲ್ಲಿ ಓಕೆ, ಬರ್ಡೇ ಸ್ಪೆಷಲ್ ಫೋಟೋ ಶೂಟ್ ಮಾಡ್ತಾ ಇದ್ರಿ. ರೀಲ್ಸ್ ಎಲ್ಲ ಎಲ್ಲಿ ಮನೇಲಿ ಮಾಡೋದಾ? ಇಲ್ಲ, ಹಾಸ್ಟೆಲ್ ಮಾಡ್ತೀವಿ, ಮನೇಲಿ ಮಾಡ್ತೀವಿ. ಹೌದಾ? ಓಕೆ, ವೋಟ್ ಹಾಕ್ತೀರಾ ಈ ಸಲ? ಹಾಕ್ತೀನಿ. ಹಾಕ್ತೀರಾ? ಎಂತವ್ರು ವೋಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಂತರು ಅಂದ್ರೆ ಯಾರು ಕರೆಕ್ಟ್ ಆಗಿ ಇರ್ತಾರೋ. ಕರೆಕ್ಟ್ ಆಗಿ ಅಂತಂದ್ರೆ ಹೆಂಗೆ? ಒಳ್ಳೆ ಡ್ರೆಸ್ ಹಾಕೊಂಡಿರ್ತಾರೋ ಅಥವಾ? ಒಳ್ಳೆ ಡ್ರೆಸ್ ಅಂತಲ್ಲ, ಯಾರು ಚೆನ್ನಾಗಿ ಲೈಕ್ ಜನಗಳಿಗೆ ಸೇವೆ ಮಾಡ್ತಾರೋ, ಅಂದ್ರೆ ಒಳ್ಳೆತನ ಗುರುತಿಸ್ತಾರೋ ಅವ್ರಿಗೆ ಹಾಕ್ಬೇಕು ಅಂತ. ಅವ್ರಿಗೆ ಹಾಕ್ಬೇಕು ಅಂತ. ಓಕೆ ಮೇಡಮ್, ನಿಮಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆ ನಿಮ್ಮ ಬರ್ಡೇ ಗಿಫ್ಟು ಮತ್ತೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ಒಂದು ಟಾಸ್ಕು ಕೊಡ್ತಾ ಇದ್ದೀನಿ. ಈಗ ಇಟ್ಕೊಳ್ಳಿ, ಮೈಕ್ ಇಟ್ಕೊಳ್ಳಿ, ಕನ್ನಡಕ ಕೊಟ್ಟಿರಿ, ಒಂದು ನಿಮಿಷ ಇದು ಕೊಟ್ಟಿರಿ. ನಿಮ್ಮ ಸ್ನೇಹಿತರನ್ನ ಹೋಗಿ ಎಲೆಕ್ಷನ್ ಬಗ್ಗೆ ಒಂದೆರಡು ಮಾತಾಡಿಸ್ಬೇಕು. ನೀವು ಒಂದು ಇಂಟರ್ವ್ಯೂ ಮಾಡ್ತಾರೆ ನೋಡಿ. ವಾ, ನೀವು ಫ್ರೆಂಡ್ ನೋಡಿದ್ರೆ ಯಾಕೆ ಹಿಂಗೆ ಹಿಡಿದುಕೊಂಡು ಓಡಾಡ್ತಾರೆ ಕೇಳಿ. ಅಯ್ಯೋ ಬನ್ನಿ, ಇದು ನ್ಯೂಸ್ ಚಾನಲ್, ಏನಿಲ್ಲ ಬೇರೆ ನಿಮ್ಗೆ ಮಾತಾಡಿಸ್ತಾ ಇಲ್ಲ. ಬನ್ನಿ, ನಿಮ್ಮ ವೋಟ್ ಬಗ್ಗೆ, ಎಲೆಕ್ಷನ್ ಬಗ್ಗೆ ನೀನೇನ್ ಹೇಳ್ತೀಯಾ ಅಂತ. ನಾನು ಈ ಸಲ ಬಿಜೆಪಿಗೆ ಓಟ್ ಹಾಕೋದು. ಏನಕ್ಕೆ ಹಾಕಲ್ಲ ಕಾಂಗ್ರೆಸ್ಸಿಗೆ ಅಂದ್ರೆ ನಮ್ಗೆ ಏನು ಸ್ಕಾಲರ್ಶಿಪ್ ಏನು ಕೊಟ್ಟಿಲ್ಲ. ಎಲ್ಲ ಇದು ಏನು ಹೇಳ್ತಾರೆ, ಈಗೆಲ್ಲ ಭಾಗ್ಯಗಳನ್ನ ತಂದಿದಾರಲ್ಲ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ನಮಗೇನು ಕೊಟ್ಟಿಲ್ಲ. ಹಂಗಾಗಿ ಸ್ಕಾಲರ್ಶಿಪ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ. ಹಂಗಾಗಿ ನಾನು ಅದೊಂದೇ ರೀಸನ್ ಅಂತಲ್ಲ, ಬೇರೆ ರೀಸನ್ಸ್ ಇದೆ, ಅದಕ್ಕೋಸ್ಕರ. ರಾಜಕೀಯ ಇಲ್ಲ ಸರ್. ಯಾಕೆ ಸರ್? ಯಾವಾಗಿಂದ ಸರ್ ಹಿಂಗೆ? ಕಾಂಗ್ರೆಸ್ ಬಂದ್ಮೇಲೆ? ಇಲ್ಲ ಇಲ್ಲ, ಭಾರಿ ವರ್ಷ ಆಯ್ತು ಸರ್. ಯಾಕೆ ನಿಮ್ಗೆ ರಾಜಕೀಯ ಕಷ್ಟವಲ್ಲ? ಏನಿದೆ ಸರ್ ಅದರಿಂದ ಉಪಯೋಗ? ಏನಿದೆ ಸರ್ ನಮ್ಗೆ? ಏನ್ ಸರ್ ಉಪಯೋಗ? 2,000 ರೂಪಾಯಿ ಐತೆ, ಫ್ರೀ ಬಸ್ಸು ಐತೆ. ಯಾರಿಗ ಹೆಂಗಸರು ಕೊಟ್ರು, ನಮ್ಗೇನ್ ಕೊಟ್ರು? ಅದು ಪ್ರಶ್ನೆ. ಕೆಲವರ ಕಡೆ ಹೇಳ್ತಾರಲ್ಲ, ನಾನು ಹೇಳಿದ್ದೆ ನಮ್ಮ ಮನೆಯಲ್ಲಿ ಅಂತ. ಇಲ್ಲ ಇಲ್ಲ, ಅದ್ ನಡೆಯಲ್ಲ. ಈಗಿನ ಸಂಸತ್ತಿಂದ ನಡೆಯಲ್ಲ. ಅವ್ರು ಈಗ ಎಲ್ಲ ವಿದ್ಯಾವಂತರಾಗಿದೆ ಸರ್, ಎಲ್ಲ ಕಾರ್ಯಕರ್ತರಾಗಿದ್ದಾರೆ, ಪ್ರತಿಯೊಬ್ಬರಿಗೆ ಗೊತ್ತಿದೆ. ವಿದ್ಯಾವಂತರೇ ವೋಟ್ ಆಗ್ತಾ ಇಲ್ಲ ಅಂತ ಬಿಡ್ಕೋತವ್ರ. ಅಲ್ಲ, ಹೇಳ್ಬಹುದು, ಅವ್ರು ಆಗ್ತಾರೆ, ಆಗ್ತಲೇ ಇಲ್ಲ. ರಾಜಕೀಯದಲ್ಲಿ ಪ್ರಶ್ನೆ ಇಲ್ಲ. ಈಗೇನದು ಯಾವ್ದಕ್ಕೂ ತಲೆ ಕೆಡಿಸ್ತಲೇ, ಕರೆಕ್ಟಾಗಿ ನಾವು ರಾಜಕೀಯದ ಸಂವಿಧಾನದ ಪ್ರಕಾರವಾಗಿ ಅವ್ರವ್ರ ವೋಟ್ ಅವ್ರು ಹಾಕ್ಬೋದು. ಸೊ ನೀವು ವೋಟ್ ಮಾಡೋದಾದ್ರೆ ಎಂತವ್ರು ವೋಟ್ ಮಾಡ್ತೀರಾ ಮೇಡಮ್? ಎಂತ ಅಭ್ಯರ್ಥಿಗೆ ವೋಟ್ ಮಾಡ್ತೀರಾ? ಅವರು ದೇಶಕ್ಕೆ ಒಳ್ಳೇದು ಮಾಡಬೇಕು, ಸಹಾಯ ಮಾಡಬೇಕು. ಓಕೆ, ಈಗ ನಿಮ್ಮ ಪ್ರಕಾರ ದೇಶಕ್ಕೆ ಕಾಂಗ್ರೆಸ್ ಅವರು ಒಳ್ಳೇದು ಮಾಡ್ತಾ ಇದ್ರು, ಬಿಜೆಪಿ ಅವರು ಒಳ್ಳೇದು ಮಾಡ್ತಾ ಇದ್ರು, JDS ಅವರು ಒಳ್ಳೇದು ಮಾಡ್ತಾ ಇದ್ರು? ಕಾಂಗ್ರೆಸ್. ಯಾವ ತರ? ಜನಗಳಿಗೆ ಇದು ಫ್ರೀ ಬಸ್ ಕೊಟ್ಟರು. ಓಕೆ, ಆಮೇಲೆ ಜನಗಳಿಗೆ ಅಲ್ಲ, ಮಹಿಳೆಯರಿಗೆ. ಆಮೇಲೆ ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಹಾಕ್ತಿದ್ದಾರೆ. ಇದು ಎಲೆಕ್ಷನ್ ಮುಗಿದ್ಮೇಲೂ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? 2,000 ರೂಪಾಯಿ ಇದೆಲ್ಲ ಫ್ರೀ ಎಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಏನಾಗುತ್ತೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಮೇಡಮ್ ಯಾರು ಪ್ರಧಾನಿ ಆಗ್ಬಹುದು ಈ ಸಲ? ಈ ಸಲ ಅದು ಜನರ ಮೇಲೆ ಐತೆ, ಅದವ್ರು ಯಾರು ಮಾಡ್ತಾರೋ ಅವ್ರಿಗೆ ಇಷ್ಟ. ಯಾರು ಮಾಡ್ಬೋದು ಜನರೆಲ್ಲ ಸೇರ್ಕೊಂಡು? ಕಾಂಗ್ರೆಸ್ಗೋ ಬಿಜೆಪಿಗೋ? ಜಾಸ್ತಿ ಬಿಜೆಪಿಗೆ ಮಾಡೋದು. ಹೌದಾ? ನೀವು? ಇಲ್ಲ. ಯಾಕೆ? ಇಷ್ಟ ಇಲ್ಲ ಅವ್ರಂದ್ರೆ. ಯಾಕೆ? ಏನೋ ಕ್ಯಾಸ್ಟಿಸಮ್ ಮಾಡ್ತಾರೆ ಜಾಸ್ತಿ. ಬಿಜೆಪಿ ಕ್ಯಾಸ್ಟಿಸಮ್ ಮಾಡ್ತಾರಾ? ಹಾ. ನೋಡ್ರೆ ಒಂಚೂರು ಪಕ್ಕ ಕೂತ್ಕೊಳ್ಳಿ. ಸಾಕು. ಏನ್ ನಿಮ್ಮ ಹೆಸರು? ರಂಗಸ್ವಾಮಿ. ರಂಗಸ್ವಾಮಿ ಅವರೇ, ರೈತರ ನೀವು? ರೈತರು. ಹೇಳಿ ಸ್ವಾಮಿ, ಏನ್ ಸಮಾಚಾರ? ಏನ್ ಹೇಳ್ಬೇಕು ಸ್ವಾಮಿ? ಎಲೆಕ್ಷನ್ ನಡೀತಾ ಇದೆ, ಕಾವು ಹೆಂಗಿದೆ ಹಾಸನಲ್ಲಿ? ಹಾಸನದಲ್ಲಿ ಎಲ್ಲಾ ಕಡೆಗೂ ಇದೆ, 3 ಕಡೆಯಲ್ಲೂ ಇದೆ. ಹೆಂಗೆ ಅಂತ ಕಾಣೋಣ.
ಅಲ್ಲ, ಯಾರು ಗೆಲ್ತಾರೆ ನಿಮ್ ಪ್ರಕಾರ? ಕಾಂಗ್ರೆಸ್ ಇಲ್ಲಿ ಜೆಡಿಎಸ್? ಜೆಡಿಎಸ್ ಗೆಲ್ಲೋದು. ಅಲ್ಲ, ಈಗ ಹೆಂಗು ಫ್ರೀ ಕೊಟ್ಟು ಬಸ್ ಬಿಟ್ಟು ಅಕ್ಕಿ ಕೊಟ್ಟು ಎಲ್ಲ ಸೇರಿ ಎಲ್ಲ ಮಾಡಿ ಏನ್ ಕೊಟ್ಟವ್ರೆ ಯಾವ ಬತ್ತೈತೆ? ಯಾರಿಗೆ 2,000 ಗೊತ್ತಿಲ್ವಾ? ಯಾರಿಗೆ ಬತ್ತಿರೋದು? ಕೆಲವು ಜನಕ್ಕೆ ಬತ್ತಲ್ಲ, ಕೆಲವು ಜನಕ್ಕೆ ಬತ್ತೈತೆ. ಸುಮ್ನೆ ಕುತ್ಕೊಂಡು 23 ಜನ ಸಭಾ ಮಾಡ್ತಾರೆ. ಸಭಾ ಮಾಡ್ಬಿಟ್ಟು ಹಾಕಿದೀವಿ ಏನ್ ಹಾಕ್ಯಾರೆ? ಯಾರಿಗೆ ಹಾಕಿರೋದು? ಅಲ್ಲಿ ಕುತ್ಕೊಂಡು ನೀವು ಇಲ್ಲಿ ಹೇಳ್ಬಿಟ್ರೆ ಅಲ್ಲಿ ಹೋಗಿ ಆಯ್ತಾ ಸರ್? ಹೋಗಕ್ಕೆ ಆಗಲ್ಲ. ಗೊಬ್ಬರ ರೇಟ್ ಕಮ್ಮಿ ಮಾಡಿದ್ರೆ ರೈತರುಗಳು ಅನ್ನ ತಿಂದ್ರೆ ಬದುಕೊಳ್ಳೋರು. ಅನ್ನ ತಿಂತಾರೆ, ಗೊಬ್ಬರ ತಿಂತಾನೆ. ಔಷಧಿ ಕಮ್ಮಿ ಮಾಡಬೇಕು, ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡ್ಬೇಕು. ಕುತ್ಕೊಬಿಟ್ಟು ಎಲ್ಲ ಕುತ್ಕೊಬಿಟ್ಟು ಮಾಡಿದೀನಿ, ಗುರುಲಕ್ಷ್ಮಿ ಹಾಕಿದ್ರಿ, 10 kg ಅಕ್ಕಿ ಕೊಡ್ತೀನಿ, ಕೊಡಕ್ ಆಯ್ತವ್ರ ಕಲ್ಲಿ. ಗುಂಡಿಗೆ ಬೇಕು, ಗುಂಡಿಗೆ. ಯಾರು ಗೆಲ್ತಾರೆ ಈ ಸಲ ಹಾಸನದಲ್ಲಿ, ಜೆಡಿಎಸ್ ಅಥವಾ ಕಾಂಗ್ರೆಸ್? ಯಾರು? ಕಾಂಗ್ರೆಸ್ ಹಂಗಾದ್ರು ಬರಕ್ಲ ಹೋಗಿ, ಯಾವ್ದ ಕಾಡ್ದಲ್ಲೂ ಬರಲ್ಲ. ನಿಮ್ಮೂರಲ್ಲಿ ಈಗಿದ್ದ ಸಂಸದ್ರೇನು ಕೆಲಸ ಮಾಡಿಲ್ವಾ? ಪ್ರಜ್ವಲ್ ರೇವಣ್ಣ ಅವಾಗ ಒಂದ್ ಟೈಮ್ ಬಂದಿದ್ರು, ಇನ್ನೀಚೆ ಬಂದಿಲ್ಲ. ಏನು ಇನ್ನ ಇವ್ರೇನು ಮಾಡಿಲ್ಲ, ಸ್ವರೂಪ್ ಈಗ ಬಂದಿದ್ದಾರೆ. ಅವ್ರಿಗಿನ್ನು ಟೈಮ್ ಸಿಕ್ಕಿಲ್ಲ ಅನ್ನೋ ಕಾಣುತ್ತೆ. ಬಂದು ಏನ್ ಮಾಡ್ತಾರೆ ನೋಡ್ಬೇಕು. ಒಟ್ನಲ್ಲಿ ಕಷ್ಟ ಐತೆ ಈ ಸಲ. ಕಷ್ಟ ಇದೆ, ಏನ್ ಮಾಡ್ತಾರ? ಕಷ್ಟ ಇದೆ ಅಂದ್ರೆ ಕೇಳೋರು ಯಾರು ಕಷ್ಟನ? ಯಾರು ಕೇಳ್ತಾರೆ ಕಷ್ಟನ? ಯಾರು ಗೆಲ್ತಾರೆ ಈಗ, ಜೆಡಿಎಸ್? ಅದನ್ನ ಹೇಳಕ್ ಆಗಲ್ಲ ಸರ್ ಈ ಸರಿ. ಪ್ರಜ್ವಲ್ಗೂ ಪಟೇಲ್ಗೂ ಸ್ವಲ್ಪ ಕಾಂಪಿಟೇಷನ್ ಇದೆ. ಅವ್ರ ತಾತನ ಕಾಲದಿಂದಲೂ ಈಗ ಏನಾಗುತ್ತಾರೋ ಗೊತ್ತಾಗಲ್ಲ. ಓಕೆ, ಸದ್ಯಕ್ಕೆ ನಿಮ್ಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ತಗೋಬೇಕು. ಬಿಸಿ ಸುಡ್ತಾ ಇರೋ ಬಿಸಿಲಲ್ಲಿ ಕೆಲವರು ಎಳ್ನೀರು ಕುಡಿತಾರೆ, ಇನ್ನ ಕೆಲವರು ತಂಪಾಗಿ ನೋಡಿ ಈ ತರ ಕಲ್ಲಂಗಡಿ ಹಣ್ಣು ತಿಂತಾರೆ. ಸರ್ ನಮಸ್ಕಾರ ಸರ್, ನಿಮ್ ಪ್ರಕಾರ ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ ಅಂತ ಹೇಳಕ್ ಆಗಲ್ಲ ಸರ್, ನೋಡ್ಬೇಕು. ಅಷ್ಟೊಂದು ಪೈಪೋಟಿ ಇದೆಯಾ? ಪೈಪೋಟಿ ಇದ್ದೇ ಇದೆ, ಜನಗಳ ಮೈಂಡ್ ಸೆಟ್ ಆಗಿದೆ. ಫ್ರೀ ಬಸ್ ಇದೆ, ಆದ್ರೂ ನೀವು ಪ್ರೈವೇಟ್ ಬಸ್ ಅಲ್ಲಿ ಹೋಗ್ತಾ ಇದೀರಲ್ಲ? ಸಮಯ ಬಂದಾಗ ಅನುಸರಿಸಲೇಬೇಕು. ಫ್ರೀ ಬಸ್ ನಾವು ಕೊಡಿ ಅಂತ ಕೇಳಿರಲಿಲ್ಲ. ಅವ್ರಿಗೆ ಏನೋ ಇದ್ ಮಾಡ್ಬೇಕು, ಓಟ್ ತಗೋಬೇಕು ಅನ್ನೋ ಒಂದು ಇದರಲ್ಲಿ 2,000 ಮಾಡಿದ್ದಾರೆ, ಅದಕ್ಕೆ ಫ್ರೀ ಮಾಡಿದ್ದಾರೆ. ನಮಗೆ ಬೇಕಾಗಿರೋದು ಸಮಯ ಬಂದಾಗ ನಾವು ಹೋಗ್ತೀವಿ. ಅದೇ ಬಸ್ ಬೇಕು, ಇದೇ ಬೇಕು ಅಂತ ನಾವೇನು ಜೆಡಿಎಸ್ ಕಡೆ ಓಟ್ ಹಾಕ್ತೀರಾ, ಕಾಂಗ್ರೆಸ್ ಕಡೆ ಓಟ್ ಹಾಕ್ತೀರಾ? ಕಾಂಗ್ರೆಸ್. ಯಾಕೆ? ಗೃಹಲಕ್ಷ್ಮಿ ಎಲ್ಲ ಕೊಟ್ಟಾರಲ್ಲ ಅದಕ್ಕೆ. ಓಹೋ, ಫುಲ್ ಖುಷಿಯಲ್ಲಿದ್ದೀರಾ? ಹಾಗಾದ್ರೆ ಈ ಸಲ ಹಾಸನ ಲೋಕಸಭೆನಲ್ಲಿ ಜೆಡಿಎಸ್ ಕಾಂಗ್ರೆಸ್? ದಳ. ಯಾಕೆಂದ್ರೆ ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಅದೇ ಬರೋದು. ಹೌದಾ? ಆಗಿರ್ಲಿಲ್ಲ ಅಂದಿದ್ರೆ ಬಿಜೆಪಿ ಬರೋದು. ಹೌದಾ? ಕಾಂಗ್ರೆಸ್ ಚಾನ್ಸೇ ಇಲ್ಲ? ಜೆಡಿಎಸ್ ಕಾಂಗ್ರೆಸ್? ಕಾಂಗ್ರೆಸ್ ಹಾಸನಲ್ಲಿ. ಹೌದು. ಯಾಕೆ ಸರ್? ಜೆಡಿಎಸ್ ಅಂತ ಡಿಸ್ಟ್ರಿಕ್ಟ್ ಆಗ್ಬಿಟ್ರೆ ಅವರೇ ಬರ್ಬೇಕಾ? ಬೇರೆ ಬೇರೆ ಬರಂಗಿಲ್ವಾ? ಅಲ್ಲ, ಭದ್ರಕೋಟೆ ಅಂತಾರಲ್ಲ ಗೌಡ್ರು. ಭದ್ರಕೋಟೆ ಆದ್ರೂ ಛಿದ್ರ ಆಗುತ್ತೆ ಒಂದಿಲ್ಲ ಒಂದಿನ. ಓ ಹೌದು. ಯಾವ್ದು ಛಿದ್ರ ಮಾಡಕ್ ಏನ್ ಮೇನ್ ಕಾರಣ ಅಂತೀರಾ? ಏನ್ ಕಾರಣ ಅಲ್ಲ, ಅವ್ರ ಗ್ಯಾರಂಟಿ ಯೋಜನೆಗಳು. ಜನಗಳು ಅದನ್ನ ಉಳಿಸ್ಕೋಬೇಕು. ಉಳಿಸ್ಕೊಂಡ್ರೆ ನಿಜವಾಗ್ಲೂ ಜನಗಳಿಗೆ ಒಂದು ಗೌರವ ಇದೆ, ಪಕ್ಷಕ್ಕೊಂದು ಗೌರವ ಇದೆ. ಓಕೆ, ಈಗ ದೇಶದಲ್ಲಿ ಯಾರಾಗ್ಬೇಕು ಅಂತ ಪ್ರಧಾನಿ? ನರೇಂದ್ರ ಮೋದಿ ಅವರ ಅಥವಾ ರಾಹುಲ್ ಗಾಂಧಿ ಅವರ? ರಾಹುಲ್ ಗಾಂಧಿ ಅವ್ರು ಆಗ್ಬೇಕು ಅಂತ ಇದೀವಿ ಸರ್. ಖಂಡಿತವಾಗ್ಲು. ಏನ್ ಬದಲಾವಣೆ ತರ್ತಾರೆ ಅಂತೀರಾ? ಬದಲಾವಣೆ ತರ್ತಾರೆ. ಯಾಕಂದ್ರೆ ನೀವೇ ನೋಡಿದ್ರಲ್ಲ, ಈಗ ನಮ್ಮ ದೇಶದಲ್ಲಿ ಏನೇನಾಗಿದೆ, ಎಷ್ಟು ಲೂಟಿ ಹೊಡೆದವ್ರೆ, ಏನೇನ್ ಮಾಡ್ತೀವಿ. ಈಗ ಪ್ರಧಾನಮಂತ್ರಿ ಮೋದಿ ಅವರು ಆಗಿ 10 ವರ್ಷ ಪ್ರಧಾನಿ ಆಗಿದ್ದಾರೆ. ಪ್ರಧಾನಿಯಾಗಿ ಒಂದೇ ಒಂದು ಪ್ರೆಸ್ ಮೀಟ್ ಇಟ್ಟಿದ್ದಾರ? ನಮ್ಮ ದೇಶದಲ್ಲಿ ಏನೇನು ಅನಾನುಕೂಲತೆ ಆಗಿದೆ, ಎಷ್ಟು ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ಈ ಸತಿ ಮೋದಿ ಅವರೇ, ಈ ಸತಿ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗ್ಬೇಕು. ಹಾಸನಲ್ಲಿ ಇಬ್ರು ಯಂಗ್ಸ್ಟರ್ಸ್, ಒಂದ್ ಕಡೆ ಶ್ರೇಯಸ್ ಪಟೇಲ್ ಅವರು ಯಂಗ್ಸ್ಟರ್. ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ನಮಗೆ ಬಿಜೆಪಿ, ನಾವು ಪಕ್ಕ ಬಿಜೆಪಿ. ಜೆಡಿಎಸ್ ಮೈತ್ರಿ ಇರೋದ್ರಿಂದ ನಾವು ಜೆಡಿಎಸ್ಗೆ ಮಾಡ್ತೀವಿ. ಹಂಗಾರೆ ದೇವೇಗೌಡರ ಮುಖ ನೋಡ್ಕೊಂಡು ಆಗ್ತಾ ಇಲ್ಲ? ದೇವೇಗೌಡರ ಮುಖ ನೋಡ್ಕೊಂಡಲ್ಲ, ಇಲ್ಲಿ ಹತ್ರದವರು ಜೆಡಿಎಸ್ ಯಾರೇ ನಿಂತರೂ ಆಗ್ತೀವಿ. ಎಲೆಕ್ಷನ್ ಬೇರೆ ಬಂದೇ ಬಿಡ್ತು ಈ ಸಲ. ಹಾಸನಲ್ಲಿ ನೀವು ಯಾರನ್ನ ಗೆಲ್ಲಿಸ್ತೀರಾ? ಜೆಡಿಎಸ್ ನ ಕಾಂಗ್ರೆಸ್ ನ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ನಾವು ಕಾಂಗ್ರೆಸ್ಗೆ ಹಾಕೋದು. ಬೇಜಾರ್ ಮಾಡ್ಕೊಳ್ಳಲ್ವಾ? ಇಲ್ಲ, ಯಾಕೆ ಬೇಜಾರ್ ಮಾಡ್ಕೋತಾರೆ? ಅವ್ರು 2,000 ಕೊಡ್ತಾ ಇಲ್ಲ ನಮ್ಗೆ. ಅವ್ರಿಗೆ ಮೋಸ ಮಾಡಕ್ಕಾಗುತ್ತಾ? ಫಿಕ್ಸ್ 2,000 ತಕೊಂಡ್ ನೀವು ಮನೆ ಸೋತ ಹೋಗ್ಬಿಟ್ಟಿದ್ರೆ 2,000 ರೂಪಾಯಿಗೆ? ಇಲ್ಲ, ಸೋತಿಲ್ಲ, ಕೊಡ್ತಾವ್ರೆ. ನಮಗೂ ಜೀವನ ಯಾವ್ದಾರ ಸಮಯಕ್ಕೆ ನಮ್ಗೆ ಒಳ್ಳೇದಾದೈತೆ.
ತುಂಬಾ ಜನ ಹೇಳ್ತಾರಪ್ಪ ಗಂಡ ನಿಂತ್ಕಿತ್ ಹೆಂಡತಿ ಕೊಡ್ತಾರೆ ಅಂತ. ಇನ್ನೇನ್ ಅವ್ರು ಗಂಡಸ್ರಂಗ ಅನ್ಕೋತಾವ್ರಿ ಈಗ ಮೋದಿ ಕೊಡ್ಲಿತ್ತ ಹೇಳಿ ಗಂಡಸರಿಗೆ. ಗಂಡಸರು ಹಂಗೆ ಅಂತಾರೆ. ನಿಮ್ಮಲ್ಲೂ ಹಂಗೆ ಅಂತಾರ? ಫ್ರೀಯಾಗಿ ಬಸ್ಸಿಗೆ ಹೋಯ್ತಾರೆ, ಫ್ರೀಯಾಗಿ ದುಡ್ಡು ತಗೋತಾರೆ, ಆರಾಮಾಗಿ ತಿರುಗ್ತಾರೆ ಅಂತಾರೆ. ಅವ್ರೇನೋ ಒಳ್ಳೇದ್ ಬಡವ್ರ ಬಗ್ರು ಉದ್ದಾರ ಆಗ್ಲಿ ಅಂತ ಮುಂದ್ ಬರ್ಲಿ ಅಂತ ಮಾಡ್ಯಾವ್ರೆ. ಏನ್ ಮಾಡ್ತಾ ಇದೀರಮ್ಮ 2,000 ರೂಪಾಯಿ ತಗೊಂಡು? ಅಯ್ಯೋ ಇನ್ನೇನ್ ಮಾಡ ಸರ್, ನಾವು ಸಂಘ ಪಂಗ ಅದು ಇದು ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಹೆಂಗ ನಮ್ಗೆ ಅಡ್ಜಸ್ಟ್ ಆಯ್ತಿತ್ತು. ಅಡ್ಜಸ್ಟ್ ಆಯ್ತದೆ. ಅದಕ್ಕೆ ಈ ಸಲ ಒಂದ್ಸಲ ಕಾಂಗ್ರೆಸ್ ನೋಡ್ಬೇಕು ಅಂತ ನೀವು. ಪುಟ್ಟಮ್ಮ ಅವರೇ, ನಿಮ್ಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಕೊಡ್ತಾ ಇದೀವಿ. ಧನ್ಯವಾದ. ಒಳ್ಳೇದಾಗಲಿ ನಿಮ್ಗೂ ಕೂಡ. ಯಾರು ಓಟ್ ಹಾಕ್ತೀರಾ ನೀವು? ಇಂಥವ್ರಿಗೆಲ್ಲ ನನ್ನ ಜೀವನದಲ್ಲೂ ಬಾಯ್ಬಿಟ್ಟು ಹೇಳಕ್ಲ. ಒಟ್ನ ಯಾಕೆ ಬೇಜಾರಾಗ್ಬಿಟ್ಟಿದ್ರಲ್ಲ? ಅವ್ರ ಗೆಟ್ಟವ್ರ ಅವ್ರ ಹೆಂಡ್ರ ಮಕ್ಳು ಸುಖವಾಗಿ ನಳ್ಳಲಿತ್ತಾರೆ. ನಾವ್ ಇಲ್ಲಿ ಯಾವಾಗ್ಲೂ ಈ ಕರಿಯರೇ ಈ ಭೂಮಿ. ಯಾಕೆ ಕಷ್ಟ ಪಡ್ಬೇಕು? 2,000 ರೂಪಾಯಿ ಬರ್ತದೆ. ಓಟ್ನೇರೆಲ್ಲ ಕೊಡ್ತಾರ ನಮ್ಗೆ. ಕೊಡಲ್ವಾ? ಎಲ್ ಕೊಡ್ತಾರೆ? 2,000 ಕೊಡ್ತಾರ. ಆಯ್ತಾ 1 ವರ್ಷ ಅಲ್ಲವ? ಆಗಲ್ವಾ? ಎಲ್ಲಾಗುತ್ತೆ? ಬಡವರಿಗೆ ಕಂಡ್ರೆ ಏನು ಕೊಡಕಲ್ಲ, ದೊಡ್ಡವರಿಗೆ ಎಲ್ಲಾನು ಕೊಡ್ತಾರೆ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು ಅಂತ? ಜೆಡಿಎಸ್ ಕಾಂಗ್ರೆಸ್? ಜೆಡಿಎಸ್. ಬಿಜೆಪಿ ಮೈತ್ರಿ ಇದೆಯಲ್ಲ, ಮೈತ್ರಿ ಇರೋದಕ್ಕೆ ಮೈತ್ರಿ ಇಲ್ದವ್ರು ಜೆಡಿಎಸ್ ಗೆಲ್ಲದು. ಯಾಕೆ? ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳನ್ನೆಲ್ಲ ಫುಲ್ ಮಂಕ್ ಮಾಡಿ ಫುಲ್ ಇದ್ ಮಾಡೋರಲ್ಲ, ಮನೆ ಹಾಳು ಮಾಡೋರು ಅಷ್ಟೇ. ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಅದು. ಬೇರೆಯವರೆಲ್ಲ ಕರೆಕ್ಟ್ ಆಗಿ ಕೊಡ್ತಾರೆ. ಬೇರೆ ಮಳೆ ರಾತ್ತೆ, ಕಾಂಗ್ರೆಸ್ ಬಂದ್ರೆ ಮಳೆ ಹಾಕಲ್ವಲ್ಲ. ಏನಕ್ಕೆ ಸರ್ ಅದು ಲಿಂಕು ಕಾಂಗ್ರೆಸ್ಗೂ ಮಳೆಗೂ? ಅದು ಹಂಗೆ ಹಸ್ತ ತಡೆಯೋದು ಮಳೆಯ. ಸದ್ಯಕ್ಕೆ ಆಲೂರು ಬಸ್ ಸ್ಟೇಷನ್ ಅಲ್ಲಿ ನಾವು ಇದೀವಿ. ಆಲೂರು ಬಸ್ ನಿಲ್ದಾಣದಿಂದ ಒಂದು ಬಸ್ ಇದೆ, ಇಲ್ಲಿಂದ ಹಾಸನ್ ಕಡೆ ಹೋಗ್ತಾ ಇದೆ. ಸೊ ಬನ್ನಿ, ಬಸ್ ಹತ್ಬಿಟ್ಟು ಎಲ್ಲಾರನ್ನು ಮಾತಾಡಿಸ್ತಾ ಹೋಗೋಣ. ಈ ಸಲ ಹವಾ ಹೇಗಿದೆ ಅಂತ ಹೇಳಿ. ಹೇಗನ್ಸುತ್ತೆ ಸರ್ ಹಾಸನ ಲೋಕಸಭಾ ಚುನಾವಣೆ ಈ ಸಲ? ಪ್ರಜ್ವಲ್ ಗೆಲ್ತಾರೆ ಸರ್. ಇಷ್ಟೊಂದು ಪಕ್ಕ ಕಾನ್ಫಿಡೆಂಟ್? ಡೆವಲಪ್ಮೆಂಟ್ ಸರ್. ಹೌದಾ? ಏನ್ ಡೆವಲಪ್ ಆಗಿದೆ ಅಂತ ಸರ್? ವರ್ಲ್ಡ್ ಅಲ್ಲಿ ರೆಕಗ್ನೈಸೇಷನ್ ಇದೆಯಲ್ಲ ಸರ್ ಮೋದಿ ಅವ್ರದ್ದು, ಮತ್ತೆ ಮೈತ್ರಿ ಆಗೈತೆ. ಓಕೆ, ಗೆಲ್ತಾರೆ 100%. ಶ್ರೇಯಸ್ ಪಟೇಲ್ ಅವ್ರದ್ದು ಏನ್ ಮೈನಸ್ ಪಾಯಿಂಟ್ ಅಂತೀರಾ? ಮೈನಸ್ ಪಾಯಿಂಟ್ ಅವ್ರು ಎಲ್ಲೂ ಗುರುತಿಸ್ಕೊಂಡಿಲ್ಲ ಸರ್. ನಮ್ಮ ಕ್ಷೇತ್ರದಲ್ಲಿ ಸರಿಯಾಗಿ ಗುರುತಿಸ್ಕೊಂಡಿಲ್ಲ. ನಮ್ಮ ಹಳೆಕೋಟೆ ಹೋಬಳಿಗೆಲ್ಲ ಅವರೆಲ್ಲ ಬಂದಿಲ್ಲ, ಯಾವತ್ತು ಬಂದಿಲ್ಲ. ಊರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿಲ್ಲ ಅವರು. ಅದಕ್ಕೋಸ್ಕರ ನಾವು ಪ್ರಜ್ವಲ್ ರೇವಣ್ಣ ಅವರಿಗೆ ಓಟ್ ಹಾಕ್ತೀವಿ ಸರ್. ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿಗೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಇದು ಮಾಡ್ತಾ ಇದಾರೆ, ಅದೆಲ್ಲ ವರ್ಕೌಟ್ ಆಗಲ್ವಾ ಸರ್? ಗ್ಯಾರಂಟಿ ಅಂದ್ರೆ ಸ್ವಲ್ಪ ಎಜುಕೇಟೆಡ್ ಪೀಪಲ್ ಅಲ್ಲಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿ ಇವತ್ತೇನೋ ಫ್ರೀ ಇರ್ಬೋದು, ನಾಳೆ ಏನಾಗುತ್ತೆ ಅಂತ ಮುಂದಿನ ಭವಿಷ್ಯದ ಬಗ್ಗೆ ಈಗ ಕೆಲವರು ಯೋಚನೆ ಮಾಡೋಂಥವ್ರು ನೀವು ನೋಡ್ಬೋದು. ಕೆಲವೊಂದು ಕಂಟ್ರಿಗಳು, ವೆನೆಜುವೆಲಾ ಆಗ್ಬೋದು, ಶ್ರೀಲಂಕಾ ಆಗ್ಬೋದು, ಇನ್ನು ಕೆಲವು ಕಂಟ್ರಿಗಳಲ್ಲಿ ಯಾವ ರೀತಿ ಇನ್ಫ್ಲೇಷನ್ ಜಾಸ್ತಿಯಾಗಿ ಅಲ್ಲಿ ಆ ದೇಶ ಯಾವ ರೀತಿ ಕೆಳಮಟ್ಟಕ್ಕೆ ಹೋಯ್ತು ಅಂತ. ಸೊ ಆ್ಯಕ್ಚುಲಿ ನೋಡ್ಬೇಕಂತಂದ್ರೆ ಫ್ರೀ ಬೀಸ್ ಇದೆಯಲ್ಲ, ಅದು ಒಳ್ಳೇದಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗ್ಬಿಟ್ಟಿದ್ರೆ ಈ ಸಲ. ಯಾರು? ಪ್ರಜ್ವಲ್ ರೇವಣ್ಣ ಅವರು. ಹೌದು. ಯಾರೇ ಇದ್ರು ಬಿಜೆಪಿ ಅಂದ್ರೆ ಜೆಡಿಎಸ್ಗೆ ಇದ್ರು ಅವ್ರಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ ಯಾಕೆ ಹಾಕಲ್ಲ? ಗೊತ್ತಿಲ್ಲ ಸರ್, ಕಾಂಗ್ರೆಸ್ ಅಷ್ಟು ಆಳ್ವಿಕೆ ಚೆನ್ನಾಗಿಲ್ಲ ಅನ್ಸುತ್ತೆ. ಅದರಿಂದ ನಾವ್ ಯಾವಾಗ್ಲೂ ಬಿಜೆಪಿಗೆ ಹಾಕೋದು, ಬಿಜೆಪಿಗೆ ಹಾಕೋದು ಸರ್. ಯಾರ ಮೇಲ್ಗೈ ಸಾಧಿಸಬಹುದು? ಯಾವ ಪಕ್ಷ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಧರ್ಮಕ್ಕೋಸ್ಕರ ಯಾರು ಮತದ ಹಿಂದೆ ಹೋಗದೆ ದೇಶದ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ಈ ಪ್ರಜೆಗಳು ಆಯ್ಕೆ ಮಾಡ್ಕೋಬೇಕು. ಹಂಗಾದ್ರೆ ತುಂಬಾ ಜನ ಧರ್ಮದ ಹಿಂದೆ ಹೋಗ್ತಾ ಇದಾರೆ ಅಂತೀರಾ? ಇವಾಗ ಆಗ್ತಾ ಇರೋದೇ ಅದೇ ತಾನೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ತಾನೆ. ಎಷ್ಟು ಮಟ್ಟಿಗೆ ಸರಿ ಅಂತೀರಾ ಅದು? ನಾವು ದೇಶದ ನಾವು ಕೊಡುವಂತ ಸೌಲಭ್ಯಗಳನ್ನ ಉಪಯೋಗಿಸ್ತೀವಿ ಅಂದ್ಮೇಲೆ ನಾವು ದೇಶದ ಮತದಾನ ಮಾಡುವಾಗ್ಲೂ ನಾವು ನ್ಯಾಯವಾಗಿ ಮತದಾನ ಮಾಡಬೇಕು. ಸದ್ಯಕ್ಕೆ ನಾನೀಗ ಹಾಸನದ MG ರೋಡ್ ನಲ್ಲಿರ್ತಕ್ಕಂಥ ಫುಡ್ ಸ್ಟ್ರೀಟ್ಗೆ ಬಂದ ಇದ್ದೀನಿ. ಯಾರು ಗೆಲ್ಬೇಕು ಅಂತೀರಾ? ಜೆಡಿಎಸ್ ಕಾಂಗ್ರೆಸ್? ಅದು ಜೆಡಿಎಸ್. ಮೋದಿಜಿ ಬರ್ಬೇಕು ಅಂದ್ರೆ ಜೆಡಿಎಸ್ ಬರ್ಬೇಕು, ಮೋದಿಜಿ ಸಪೋರ್ಟ್ ಅಂದ್ಮೇಲೆ. ಈಗ ಮೋದಿಜಿಗೆ ಒಂದು ಆಲ್ಟರ್ನೇಟ್ ಅಂದ್ರೆ ಅವ್ರು ಬಿಟ್ರೆ ಯಾರು ಬರ್ಬೋದು ಬಿಜೆಪಿಲಿ? ಹೌದು, ಬಿಟ್ರೆ ಯೋಗಿಜಿ ಬರ್ಬೇಕು. ಅರ್ಧ ಕುಡಿದ್ಬಿಟ್ಟಿದ್ದೀರಾ ನೀವು.
ಎಲ್ಲ ಗ್ಯಾರಂಟಿಗಳು ಬರ್ತಾ ಇದೆಯಾ ಮನೆಗೆ? 2,000 ರೂಪಾಯಿ ಆಗಿರ್ಬೋದು. ಇಲ್ಲ ಸರ್, ನಮ್ಗೆ ಯಾವ್ದು ಬಂದಿಲ್ಲ. ವಾ, ಒಂದ್ ಕಂತು 2,000 ಬಂದಿಲ್ಲ. ಸೊಸೈಟಿ ರೇಷನ್ ಕಾರ್ಡ್ ಇಂದ ಇನ್ನೂ ದುಡ್ಡು ಬಂದಿಲ್ಲ. ಯಾಕೆ ಅಂದ್ರೆ ನಾವೆಲ್ಲ ಮಾಡ್ಸಿದ್ವಿ, ಬಂದಿಲ್ಲ. ಏನಕ್ಕೆ ಕೊಟ್ಟಿಲ್ಲ ನಿಮ್ಗೆ? ಕಾರಣ ಕೇಳಿದ್ರ ನೀವು ನನ್ಗೆ ಯಾಕೆ ಬಂದಿಲ್ಲ ಅಂತ? ನಿಮ್ ಫ್ರೆಂಡ್ಸ್ ಬಂದಿರುತ್ತೆ, ನಿಮಗ್ ಬಂದಿರಲ್ಲ. ಎಷ್ಟು ಮನ್ಸು ಬಂದಿದೆ, ನಮಗ್ ಬಂದಿಲ್ಲ. ಅಯ್ಯೋ, ಅಲ್ಲ ಅವ್ರು ಹೊಟ್ಟೆ ಉರ್ಸಲ್ವಾ ನಿಮ್ ಫ್ರೆಂಡ್? ನೋಡೇಮ್ಮ ನನಗ್ ಬಂದ್ಬಿಡ್ತು, ನಿಮ್ಗೆ ಆತರ ನಮ್ಗೇನ್ ಹೇಳಿಲ್ಲ. ನಾವ್ ಹೇಳಿದ್ರು ಅದಕ್ಕೆಲ್ಲ ತಲೆ ಹಾಕೊಳ್ಳಲ್ಲ. ಓಕೆ, ಈಗ ತಲೆಗೆ ಹಾಕೋಬೇಕಾಗಿರೋದ್ರಿಂದ ಒಂದು ವಿಚಾರ ಏನಪ್ಪಾ ಅಂದ್ರೆ ಮೇಡಮ್, ಲೋಕಸಭೆ ಚುನಾವಣೆ. ನಾವು ಯಾರಿಗೆ ಅಂತ ಹೇಳಕ್ಕಾಗಲ್ಲ, ಎಲೆಕ್ಷನ್ ಆಗೋ ಡಿಸೈಡ್ ಮಾಡ್ತೀವಿ. ಹಂಗ ಈಗ ಏನು ಅನ್ಕೊಂಡಿರಲ್ಲ ನೀವು, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವ್ರು, ಇವ್ರು ಆತರ ಏನ್ ಡಿಸೈಡ್ ಮಾಡಿಲ್ಲ ಸರ್. ಅಮ್ಮ, ನಿಮ್ಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ. ಸೊ ಮತ್ತೊಂದು ಕ್ಷೇತ್ರ ಜೊತೆ ನಾನು ಬರ್ತೀನಿ, ನಿಮ್ಮ RJ ಸುನೀಲ್. ನೋಡ್ತಾ ಇರಿ, ಇದು ಏಷ್ಯಾನೆಟ್ ಸುವರ್ಣ ಅರ್ಪಿಸುವ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.